ಪರಮಾತ್ಮ ಪಂಚ ಪಾಂಡವರ ಪತ್ನಿ ಆಗಿದ್ರು ಸಹ
ನನ್ನ ಬೆಚ್ಚಿರುವ ಮುಡಿಯನ್ನು ಕಟ್ಟಿಸೋರು ಯಾರೂ ಇಲ್ಲದಾಯಿತೆ. ನಿಮಗಾದ್ರೂ ನಿಮ್ಮ ಸಹೋದರಿ ಕಷ್ಟವೇ ನಿಮ್ಮದು ಅರಿವಾಗುತ್ತಿಲ್ಲವೇ ದೇವ? ಬೇಗನೆ ಬಂದು ನನ್ನ ಕಷ್ಟವನ್ನು ಪರಿಹರಿಸಿ ಕಾಪಾಡು ತಂದೆ, ನನ್ನ ಕಷ್ಟವನ್ನು ಪರಿಹರಿಸಿ ಕಾಪಾಡು. ಪಾಂಚಾಲಿ, ಪ್ರಿಯತಮೆ, ಇವಳೇಕೆ ಈ ರೀತಿ ರೋಧಿಸುತ್ತಿರುವಳು? ಪ್ರಿಯತಮೆ ದ್ರೌಪದಿ, ಕರುಣಿ ಬಣಿಯನಿ ರೋಧಿಪೆ ರೋಧಿಪೆ ತರುಣಿ ಬಣಿಯನಿ ರೋಧಿಪೆ ಪಾಂಚಾಲಿ ಭದ್ರಜನೋದಯ ಮೀರಿ ಶೀಘ್ರದಿ ಗುರುಕುಲ ಸೇರಿ ಪಾಂಚಾಲಿ ಭದ್ರಜನೋದಯ ಮೀರಿ ಶೀಘ್ರದಿ ಗುರುಕುಲ ಸೇರಿ ಶಿಕ್ಷಿಸುವ ಮತಾಂತರ ಕತ್ತಡಾಗದ ಚಿಂತೆಯ ಬಿಡುನೆ. ಪ್ರಿಯತಮೆ ಕತ್ತಡಾಗದ ಚಿಂತೆಯ ಬಿಡುನೆ. ಕರುಣಿ ಬಣಿಯನಿ ರೋಧಿಪೆ ಪಾಂಚಾಲಿ ಬಿಡು ಬಿಡು ನಿನ್ನಯ ಹಡಲ ಬಗ ದುಡುವನು ಮೂಲರ ಒಡಲು. ಪಾಂಚಾಲಿ ಬಿಡು ಬಿಡು ನಿನ್ನಯ ಹಡಲ ಬಗ ದುಡುವನು ಮೂಲರ ಒಡಲು. ಶಿಕ್ಷಿಸುವ ಮತಾಂತರ ಶಿಕ್ಷಿಸುವ ಮತಾಂತರ ಕತ್ತಡಾಗದ ಚಿಂತೆಯ ಬಿಡುನಿ. ಕತ್ತಡಾಗದ ಚಿಂತೆಯ ಬಿಡುನಿ. ಹೇಗೆ ರೋಧಿಪೆ ಕರುಣಿ ಬಣಿಯನಿ ಹೇಗೆ ರೋಧಿಪೆ. ಪಾಂಚಾಲಿ, ಏನೋ ಇದು? ವ್ಯಸನದಿಂದಿರುವೆ ಏಕೆ? ನಿನ್ನನ್ನೊಲಿಸಲು ನಾನಿಲ್ಲವೇ? ಈ ಜಗದೋಳ್ ಅತ್ಯಧಿಕ ಬಲಶಾಲಿ, 1000 ಆನೆಗಳ ಬಲವುಳ್ಳ ಈ ಪ್ರಚಂಡ ಭೀಮಸೇನನ ಪರಾಕ್ರಮ ನಿನಗೆ ತಿಳಿಯದೆ ದೇವಿ? ಒಲಗಿಕ್ಕುವ ನಿನ್ನ ಶೌರ್ಯವನ್ನು ದೇವಿ ಮರೆತೆಯ? ಅಂದು ಕುರುಸಭೆಯಲ್ಲಿ ನನಗಾದ ಅಪಮಾನವನ್ನು. ನೀವುಗಳು ನನ್ನ ಪತಿಗಳಾಗಿರುವಾಗ ಕಾಡಿನ ವಾಸವು ಪರರ ಸೇವೆಯು ಎಷ್ಟರಲ್ಲಿ ಕಾಲ ಕಳೆಯಬೇಕಾಯಿತು. ಇನ್ನು ಈ ಪಾಂಚಾಲಿಯು ಜೀವಿಸಿ ಫಲವಾದರೂ ಏನು? ದೇವಿ, ಸಾಕು ಮಾಡು ನಿನ್ನ ಬಿರುನುಡಿಗಳನ್ನ. ಹಿಂದೆ ನಿನಗೆ ಒದಗಿದ್ದ ವಿಪತ್ ಪರಂಪರೆಗಳನ್ನ ಪರಿಹರಿಸಿ ಕಾಪಾಡಿದವರಾರು ಈ ಪ್ರಚಂಡ ಭೀಮಸೇನನಲ್ಲವೇ? ನೆರೆದ ಸಭಾ ಮಧ್ಯದಲ್ಲಿ ಅಗ್ರಜನ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನಡೆಯಬಾರದೆಂದು ಸುಮ್ಮನಿದ್ದ ಮಾತ್ರಕ್ಕೆ ನಮ್ಮನ್ನು ಕೈಲಾಗದ ಹೇಳಿ ಎಂದು ಭಾವಿಸಿದೆಯ? ಪಾಂಚಾಲಿ, ಚಲಿಸುತ್ತಿರುವ ಸೂರ್ಯ ಚಂದ್ರನು ದಿಕ್ಕು ತಪ್ಪಿ ಹಿಂದು ಮುಂದಾದರೂ ಸರಿ, ಉಕ್ಕಿ ಹರಿಯುತ್ತಿರುವ ಸಪ್ತ ಸಾಗರಗಳು ಬಾರ್ಕರದು ಹಚ್ಚಿವಾದರೂ ಸರಿ, ಆ ಚತುರ್ಮುಖರೇನು ಎದುರಾಗಿ ಬಂದರೂ ಸರಿ, ಆ ದುರುಳ ಗೌರವನ ಶತರುಂಡವನ್ನು ಈ ಧರಣಿ ಉರುಳಿಸಿ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಂಡು ಬರದಿದ್ದರೆ ನಾನು ಭಂಡ ಮಗನನ್ನು ಕೊಂದ ಪ್ರಚಂಡ ಭೀಮಸೇನನೇ ಅಲ್ಲ. ಅಲ್ಲವೇ ಅಲ್ಲವೇ? ಪುರುಷರಿಗೆಲ್ಲ ವೀರ ಶಿಖಾಮಣಿಗಳು ತಾವೇ ಅಲ್ಲವೇ ಪ್ರಾಣ? ಅಲ್ಲವೇ ಪಾಂಚಾಲಿ? ಸ್ವಾಮಿ, ಮನೆಯ ಚಿತ್ತದಲ್ಲಿ ಕೋಪವೇ ಪಾಂಚಾಲಿ, ಮನೆಯ ಚಿತ್ತದಲ್ಲಿ ಕೋಪವೇ ಶತ್ರುಗಳ ಜಯಿಸಿ ಶತ್ರುಗಳ ಜಯಿಸಿ ಭಾಷೆ ನಡೆಸು ಚಲವಿದೆ ಮಣಿ ಕೊಡಿ ಕುಬೇಡಿ ಮಣಿ ಚಲವಿದೆ ಮಾಮಿನಿ ಚಂಡನರ ರಕ್ತದಿಂದ ಮಂಡೆಯ ಪಶುವ ಫಲ ಚಂಡನರ ರಕ್ತದಿಂದ ಮಂಡೆಯ ಪಶುವ ಫಲ ನೀನು ಖಂಡಿತವಿದನ್ನು ತಿಳಿ ಬಂದ ಮತಿ ನೀನು ಛಲವಿದೆ ತಗೆ ಮಾಮಿನಿ ಮಣಿ ಕುಣಿ
ವಂಚಿಸುವೆ ನೀ ಮಾಡಿ ಛಲವಿದೆದ್ದಕ್ಕೆ ಅನ್ನವಿದೆದ್ದಕ್ಕೆ ಛಲವಿದೆದ್ದಕ್ಕೆ ಪಾಪಿಸಿ ಪಾಂಚಾಲಿ ಎಂದು ನಾನು ಸಮರಾಂಗಣದ ಮಧ್ಯದಲ್ಲಿ ನಿಂತು ಹೋರಾಡಿ ಆ ದುರುಳ ದುರ್ಮದ ಅಂದನಾದ ರಾಜಕಿರೀಟವನ್ನು ಈ ನನ್ನ ಎಡಗಾಲಿನಿಂದ ಒತ್ತು 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 ಪುಡಿ ಪುಡಿ ಮಾಡಿ ಈ ನನ್ನ ಗದೆಯಿಂದ ಅವನ ತೊಡೆಯನ್ನು ನುಚ್ಚು ನೂರು ಮಾಡಿ ಎಂದು ಆ ದುರುಳ ದುಶ್ವಾಸನ ವಂಚಸ್ಥಳವನ್ನು ಬಗೆದು ನಿನ್ನೀ ಬಿರುಮುಡಿಯನ್ನು ಕಟ್ಟುವೆನೋ ಅಂದು ನನ್ನನ್ನು ಹೊಗಳಿವೆಂತೆ ಅಲ್ಲಿಯವರೆಗೂ ಈ ನಿನ್ನ ಹೊಗಳಿಕೆಯ ಮಾತುಗಳು ನನಗನಾವಶ್ಯಕ. ಪಾಂಚಾಲಿ. ಓಹೋ ಪಾರ್ಥ, ಅಂದು ತುಂಬಿದ ಆ ರಾಜಸಭೆಯಲ್ಲಿ ಆ ಕರ್ಣನ ಶಿರಸ್ಸನ್ನು ಈ ಧರೆಗೆ ಕೆಡಹುವೆ ಎಂದು ನೀವು ಮಾಡುವ ಪ್ರತಿಜ್ಞೆ ಏನಾಯಿತು? ಮರೆತು ಹೋದಿರೇನು? ಪಾಂಚಾಲಿ, ಅಂದು ರಾಜಸಭೆಯಲ್ಲಿ ಅಗ್ರಜನ ಮಾತಿಗೆ ವಿರುದ್ಧವಾಗಿ ಮಾತನಾಡಬಾರದೆಂದು ಸುಮ್ಮನಿದ್ದ ಮಾತಕ್ಕೆ ನನ್ನನ್ನು ಕೈಲಾಗದೆ ಹೇಳಿ ಎಂದು ಭಾವಿಸಿದೆಯಾ? ಕರ್ಣನ ಶಿರಸ್ಸನ್ನ ಛೇದಿಸುವುದಾಗಿ ನಾನು ಮಾಡಿದ ಶಪಥವನ್ನು ನೀನು ಮರೆತೆಯಾ? ಎಂತಹ ಗಂಡದಿಯ ಸಹೋದರರೇ, ದ್ರೌಪದ, ಭೀಮಸೇನ, ಅಗ್ರಜ, ಸಹೋದರರೇ, ಇಷ್ಟೊಂದು ಕಾತರವೇಕೆ? ಕೌರವರೊಡನೆ ಸಂಧಿ ಮಾಡಿಕೊಂಡು ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಪಡೆದು ಸುಖವಾಗಿ ಬಾಳೋಣ. ಇದಕ್ಕೆ ನಿಮ್ಮಗಳ ಅಭಿಪ್ರಾಯ? ಅಣ್ಣ ಧರ್ಮನಂದನ, ಸಹೋದರ, ಸಮಸ್ತ ಲೋಕಾನುಭವವುಳ್ಳ ನಿಮಗೆ ಪ್ರತಿ ಉತ್ತರವಾಗಿ ನುಡಿದನೆಂದು ಭಾವಿಸಬೇಡಿ. ವಂಚಕರ ಪ್ರತಿ ಸಮಸ್ಯೆಗಳಿಂದ ಅಲ್ಲೋಲ ಕಲ್ಲೋಲವಾದ ನನ್ನ ಸ್ಥೈರ್ಯವು ಸತ್ವ ಪರೀಕ್ಷೆಗೆ ಸವಾಲಾಗಿದೆ. ಸಪ್ತ ದೀಪೋತ್ಕಾರ ನಾಭಾ ಮಾರ್ಗಗಳೇ ಚಲಿಸಲಿ. ಸುರ, ನರ, ಕಿನ್ನರ, ಕೆಂಪುರುಷ, ಗಂಧರ್ವ, ಯಕ್ಷ ಪಾಲಾಕ್ಷರೇ ಎದುರಾಗಲಿ. ಕ್ಷತ್ರಿಯೋಜಿತ ಧರ್ಮ ನುಂಗಿದ ಗುರುಕುಲವನ್ನು ತಲೆ ಎತ್ತಲು ಬಿಡುವುದಿಲ್ಲ. ಈ ಭರತ ಭೂಮಿಯನ್ನ ಛಿದ್ರವಾಗಿ ಮಾಡಲು ಹೊರಟಿರುವನಲ್ಲ ಆ ಕುನ್ನಿ ಕೌರವ. ಅದು ಅಲ್ಲದೆ ಈ ನಮ್ಮ ಪಾಂಚಾಲಿಯನ್ನು ತೊಡೆ ತಟ್ಟಿ ಕೂರಲು ಕರೆದನಲ್ಲವೇ, ಅವನ ಅಟ್ಟಹಾಸ ಅದೆಷ್ಟರ ಮಟ್ಟಿಗಿರುವುದು ನಾನು ನೋಡಲೇಬೇಕು. ಭರತ ವಂಶದಲ್ಲಿ ತನ್ನ ಸಮಾನರೇ ಇಲ್ಲವೆಂದು ಹೆಕ್ಕಿ ಮೆರೆಯುತ್ತಿರುವ ಆ ಹುಚ್ಚು ಮಾನವನ ದಕ್ಷತೆಯನ್ನು ಕಂಡು ಸುಮ್ಮನಿರಲು ಈ ಪಾಂಡವರು ಬಲಹೀನರೇನಣ್ಣ. ಅವನಂತಹ ಬಲವಂತರೇ ಆದರೆ ಪಡೆದಟ್ಟು ರಣಾಂಗಣದಲ್ಲಿ ನಿಲ್ಲಲಿ. ಕೋಟ್ಯಾಧ್ಯಕ್ಷನಾಗಿ ಬಂದರೂ ಸಾಟಿ ಇಲ್ಲದೆ ಕುರು ರಕ್ತ ಹರಿಸಿ ಬಿಡುತ್ತೇನೆ. ಯುದ್ಧ, ಭಯಂಕರವಾದ ಯುದ್ಧ, ನಾನದಕ್ಕೆ ಸದಾ ಸಿದ್ಧ. ಧರ್ಮನಂದನ, ಭೀಮಸೇನನ ಅಭಿಮತವೇ ನಮ್ಮ ಅಭಿಮತ. ಯುದ್ಧವು ನಡೆದೇ ತೀರಬೇಕು. ಸಹೋದರರೇ, ಭೀಮಸೇನ, ಅಣ್ಣ ಬಿಡುಕೋಪವ ಮನದಿ ಅನುಜ, ಬಿಡುಕೋಪವ ಮನದಿ ಬಿಡುಕೋಪವ ಮನದಿ ಅನುಜ, ಬಿಡುಕೋಪವ ಮನದಿ ದುಡುಕಿ ಸಮರ ಬಯಸುವುದನುಚಿತ. ದುಡುಕಿ ಸಮರ ಬಯಸುವುದನುಚಿತ. ಬಿಡುಕೋಪವ ಮನದಿ ಅನುಜ, ಬಿಡುಕೋಪವ ಮನದಿ
ಸಹೋದರ ಭೀಮಸೇನ, ಮಡದಿ ಪಾಂಚಾಲಿಯ ಬಿರುಮುಡಿ ಶಾಪದಿ ದ್ರೌಪದ ಪಾಂಚಾಲಿಯ ಬಿರುಮುಡಿ ಶಾಪದಿ ಕುರು ನರರು ನರಳಿಸದಿರುವುದೇ ಕುರು ಸಂಜಾತರ ನರಳಿಸದಿರುವರೆ ತಾಳಿದವರು ಮುನ್ನ ಬಾಳಿಗರು ಎಂಬ ತಾಳಿದವರು ಮುನ್ನ ಬಾಳಿಗರು ಎಂಬ ಹಿರಿಯರ ವಾಣಿಯು ವಯರುವುದನುಚಿತ ಹಿರಿಯರ ವಾಣಿಯ ಮರೆಯುವುದನುಚಿತ ಬಿಡುಕೋಪವ ಮನದಿ ಅನುಜ ಬಿಡುಕೋಪವ ಮನದಿ ಭೀಮಾ 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 ಸಹೋದರರೇ, ದುಡುಕುವುದರಿಂದ ಯಾವ ಪ್ರಯೋಜನವಿಲ್ಲ. ನಾವು ಶ್ರೀಕೃಷ್ಣ ಪರಮಾತ್ಮನನ್ನು ಪ್ರಾರ್ಥಿಸಿ ಆತನ ಬಂದ ನಂತರ ಆತನ ನಡೆಯಂತೆ ನಡೆಯೋಣ. ಅಲ್ಲಿವರೆಗೂ ನೀವು ಶಾಂತಿ ಸಹನೆಯಿಂದಿರುವುದು ಮೇಲಲ್ಲವೇ? ಶಾಂತಿ 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 ಇನ್ನೂ ಬಿಟ್ಟಿಲ್ಲವೇ ಹೇ ನಿಮ್ಮ ಹುಚ್ಚುತನದ ಭ್ರಾಂತಿ? ದರ್ಪದ ಗುಡಿಗೆ ತೆಗೆದು ಹೆಣ್ಣುತನದ ಬಂಡರನ್ನು ತುಳಿದು ಅಷ್ಟಿ ಮಾತ್ರದಲ್ಲಿ ಮೋಚಕವನ್ನೇ ಜಯಿಸಬಲ್ಲ ಬಾಹುಬಲವುಳ್ಳ ಈ ಪಾಂಡವರು ಅಣ್ಣ ಆ ಧಾಯಜಿಗಳ ಶತರುಂಡವನ್ನು ಈಡಾಡದೆ ಬಿಡುವುದಿಲ್ಲ. ಅಗ್ರಜ ಸಹೋದರ, ಪಾಂಡುಕುಲದ ಮಾನವನ್ನು ಪಾಲಾಗುವ ಮುನ್ನ ಯುದ್ಧ, ಘೋರವಾದ ಯುದ್ಧ, ನಾನದಕ್ಕೆ ಸದಾ ಸಿದ್ಧ. ಇಲ್ಲಿಯವರೆಗೂ ನಿಮ್ಮಿ ಧರ್ಮದ ಕಟ್ಟಿಗೆ ಒಳಪಟ್ಟು ಈ ಶಾಂತಿ ಸಹನೆ ಇನ್ನು ಮುಂದೆ ಸಹಿಸಲಾಗದು. ಸಹೋದರ ಭೀಮಸೇನ, ಶ್ರೀಕೃಷ್ಣ ಪರಮಾತ್ಮನು ನಮ್ಮನ್ನು ನೋಡಿ ಇತ್ತಲೇ ಬರುತ್ತಿರು. ಆತನು ಬಂದ ನಂತರ ಅವನಂತೆ ನಡೆಯೋಣ. ಪರಮಾತ್ಮ ಪರಮಾತ್ಮ ಈ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿಯಾಗು ಧರ್ಮನಂದನ. ವಾಸುದೇವ, ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ಅರ್ಜುನ, ನಿನಗೂ ಮಂಗಳವಾಗಲಿ. ಅಣ್ಣ, ನನ್ನನ್ನು ಆಶೀರ್ವದಿಸಿ. ತಂಗಿ, ನಿನಗೂ ಮಂಗಳವಾಗಲಿ. ವಾಸುದೇವ, ಇದು ನಾನು ನಮಸ್ಕರಿಸುವನು. ಭೀಮಸೇನ, ನಿನಗೂ ಮಂಗಳವಾಗಲಿ. ಪರಮಾತ್ಮ ಧರ್ಮನಂದನ. ದೇವಕಿ ವರನಂದನ ದೇವಕಿ ವರನಂದನ ಭಾವಜನಯನ ನಮಿಪೆ ಮಾಧವ ದೇವಕಿ ವರನಂದನ ಪರಮಾತ್ಮ ನಂದ ಗೋಕುಲ ಮಂದಾರ ಮಧುರ ನಂದ ಗೋಕುಲ ಮಂದಾರ ಮಧುರ ಮುರಳಿಯ ಗಾನಕ್ಕೆ ಮರುಳಾದ ಜನರ ಮುರಳಿಯ ಗಾನಕ್ಕೆ ಮರುಳಾದ ಜನರ ಬಂದು ವೆನಿಸಿಗ ಪರಮಾತ್ಮನು ನೀನೇ ಕೃಷ್ಣ
ಪರಮಾತ್ಮ, ಐವರ ಅಭಿಮಾನ ನಮದಾಯಿತು, ಇನ್ನು ಬಾಳಿನ ಆನಂದ ಬೆಳಗಾಯಿತು, ಇನ್ನು ನಿನಗಿಂತ ಪರದೈವ ಬೇರಿಲ್ಲವೋ. ಇನ್ನು ನಿನಗಿಂತ ಪರದೈವ ಬೇರಿಲ್ಲವೋ. ನಮಿಪೆ ಮಾಧವ ದೇವಕಿ ವರನಂದನ ಭಾವಜನಯನ. ನಮಿಪೆ ಮಾಧವ ದೇವಕಿ ವರನಂದನ, ದೇವಕಿ ವರನಂದನ, ದೇವಕಿ ವರನಂದನ. ಪರಮಾತ್ಮ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನಾದ ಪುರುಷೋತ್ತಮನೇ, ನಮ್ಮ ಮರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ ದೇವ. ನೀನು ನಮ್ಮ ಮೇಲಿಟ್ಟಿರುವ ವಾತ್ಸಲ್ಯವು ಬಹಳ ಅಪಾರವಾದುದು. ಧರ್ಮನಂದನ, ನನ್ನನ್ನೇಕೆ ಇಷ್ಟೊಂದು ಹೊಗಳುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಿರಲಿ, ನಿಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಕಳೆದುಕೊಳ್ಳುವುದರಿಂದ ಯಾವ ಪ್ರಯೋಜನ ವಾಸುದೇವ? ಉಭಯರು ಶಾಂತಿಯಿಂದ ಇರುವುದು ಒಳ್ಳೆಯ ಅಭಿಪ್ರಾಯವಲ್ಲವೇ? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಧರ್ಮನಂದನ, ಸಮರವನ್ನು ಅಲ್ಲೆನಯ್ಯ, ಸಿರಿ ಸಂಪದದ ಆಸೆಗಾಗಿ ಮುರಗರಿ ಮಹಿಮನಾಗಿ ಪಾಪದ ಹೊರೆಯ ಧರಿಸೆನಯ್ಯ ಶಿರದಲ್ಲಿ. ಮುಂದೆಗೋ ಬಂಧು ಬಾಂಧವ ರಕ್ತದಿಂದ ಅಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂದು ಮುಂದೆ ಘೋರ ಹತ್ಯೆಯ ವೀಕ್ಷಿಸೇ ಸಹಿಬೆನೆ ಮನದಿ. ಕರಳು ಸಂದಿಗೆ ಆಪತ್ ಬಂದುವೆ, ಕರ ಮುಗಿದು ಬೇಡುವೆನು ಕೃಷ್ಣ. ಕೃಷ್ಣ ನನ್ನಿಂದ ಒಂದು ತೃಣವಾದ ಪ್ರಾಣಿಗೂ ನೋವಾಗುವುದನ್ನು ನಾನು ಸಹಿಸಲಾರೆನು ವಾಸುದೇವ. ಬಂಧು ಬಾಂಧವರ ರಕ್ತದಿಂದ ಈ ಯುದ್ಧವೆಂಬ ಹೆಮ್ಮಾರಿಯ ಬಾಗಿ ತುತ್ತಾಗಿಸಲೇ. ಆದ್ದರಿಂದ ನೀನು ದುರ್ಯೋಧನ ಬಳಿಗೆ ಸಂಧಾನಿಯಾಗಿ ಹೋಗಿ ನಮಗೆ ಅರ್ಧ ರಾಜ್ಯವನ್ನು ಕೊಡುವಂತೆ ಮಾಡು ಮುಕುಂದ. ಸತ್ಪುರುಷರ ಹೃದಯ ಮಂದಿರವು ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ ಇದು. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನು ಧರ್ಮಸಮ್ಮತವಾದುದೇ. ಆದರೆ ಇದಕ್ಕೆ ನಿನ್ನ ಸಹೋದರ ಅಭಿಮತ? ನಮ್ಮಗಳ ಅಭಿಮತಕ್ಕೆ ಅಗ್ರಜನೆಂಬ ಕೊಟ್ಟು ಧರ್ಮದ ಕಟ್ಟು ಬೃಹದಾಕಾರದ ಕೋಟೆಯಂತೆ ಭದ್ರವಾಗಿ ನಮ್ಮನ್ನು ಬಂಧಿಸುತ್ತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಈ ಭ್ರಾತೃವೆಂಬ ಕೋಶ ನಮ್ಮನ್ನು ಅಂಧರನ್ನಾಗಿ ಮಾಡಿದೆ. ಸುಡಬೇಕು ನಮ್ಮಿ ಹೇಳಿ ಜನ್ಮವನ್ನು. ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆ. ಇನ್ನು ಅರ್ಜುನ? ವಾಸುದೇವ, ಅಂದಿನಿಂದಲೂ ಅಪಮಾನ ಅನಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಅಗ್ರಜನೆಂಬ ಅಭಿಮಾನದ ಪಟ್ಟು ನಮ್ಮನ್ನು ಮುನ್ನುಗ್ಗಲು ಬಿಡುತ್ತಿಲ್ಲ. ಧಿಕ್ಕಾರವಿರಲಿ ನಮ್ಮಿ 7 ಜನ್ಮಕ್ಕೆ. ಅರ್ಜುನ, ನೀನು ಕೂಡ ಸಂಧಿಗೆ ಸಮ್ಮತಿಸಿದಂತೆ. ಮಹಾಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಒಪ್ಪಿಕೊಂಡ ಮೇಲೆ ಮಹಾ ಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಅಭಿಪ್ರಾಯಕ್ಕೆ ತಲೆಬಾಗುವರು. ತಂಗಿ ನೃಪದ ನರೇಂದ್ರನಂದಿನಿ, ಏಕಮ್ಮ ಕಿನ್ನಳಾಗಿ ನಿಂತಿರುವೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೆ ಧರ್ಮಸಮ್ಮತ ತಾನೆ? ಅದು ಹೇಗೆ ತಾನೇ ಸಮ್ಮತವಾದೀತಣ್ಣ? ಪತ್ನಿಗಾದ ಅವಮಾನದ ಬಗ್ಗೆ ಲವಲೇಶವು ಪರಿಜ್ಞಾನವಿಲ್ಲದೆ ಈ ರೀತಿ ಸಂಧಿ ಸಂಧಿ ಎಂದು ಯಾಚಿಸುತ್ತಿರುವ ನನ್ನ ಪತಿಗಳ ಮಾತು ಅದು ಹೇಗೆ ತಾನೇ ನನಗೆ ಸಮ್ಮತವಾದೀತಣ್ಣ?
ಜನಾರ್ದನ ವೇಣುಲೀಲಾ ಪ್ರವೀಣ ಸಿರಗುಡ್ಡಿ ಬೇಡಿದರು ತೋರದಿ ಹೇಗೆ ಕೃಷ್ಣ मेरे दास भांगणदे दुरुळ कुरुराच तरू मेरे दास भांगणदे दुरुळ कुरुराच तरू पंजರದ ಗಿಳಿಯನು ಕಂಡ ಕೆಂಡಾಕ್ಷಿ ಗಿಡುಗನ ಹಾಗೆ ಪಂಜರದ ಗಿಳಿಗಿನು ಕಂಡ ಕೆಂಡಾಕ್ಷಿ ಗಿಡುಗನ ಹಾಗೆ ಹೊಳೆದಿಗೆದು ಹೊಳೆಯ ಮರೆಯು ಕೊಲ್ವ ಪರಿಗಿಂತ ಕಾಡಿದರು ಹೊಳೆದಿಗೆದು ಹೊಳೆಯ ಮರೆಯು ಕೊಲ್ವ ಪರಿಗಿಂತ ಕಾಡಿದರು ಮೇರೆ ದಾಸ ಭಾಂಗಣದೇ ಅಣ್ಣ ಗುರುದ್ರೋಣ ಭೀಷ್ಮರಿರಲು ಗಣಪತಿಗಳೈವರು ಗುರುದ್ರೋಣ ಭೀಷ್ಮರಿರಲು ಗಣಪತಿಗಳೈವರು ಕರೆದಟ್ಟಿ ಕೇಕೆಯೆಂಬೆರೆದು ತುರುವಿಗೆ ಕೈಚಾಚಿ ವಸ್ತ್ರಾಪ ಹರಣವಗೈದು ಕರೆದಟ್ಟಿ ಕೇಕೆಯೆಂಬೆರೆದು ತುರುವಿಗೆ ಕೈಚಾಚಿ ವಸ್ತ್ರಾಪ ಹರಣವಗೈದು ಕೆತ್ತನೆಯ ಶಿಲೆಯಂತಿನ್ನ ಬೆತ್ತಲೆಯ ಮಾಡಲೆಣಿಸಿದರು ಕೆತ್ತನೆಯ ಶಿಲೆಯಂತಿನ್ನ ಬೆತ್ತಲೆಯ ಮಾಡಲೆಣಿಸಿದರು ಮೇರೆ ದಾಸ ಭಾಂಗಣದೇ ಜನಾರ್ದನ ವೇಣುಲೀಲಾ ಧರ್ಮ ಧರ್ಮ ಎಂದು ಕೈ ಹಿಡಿದ ಧರ್ಮ ಪತ್ನಿಯನ್ನು ದೂತದಲ್ಲಿ ಪಣವಾಗಿಟ್ಟು ಸೋತ ಈ ಧರ್ಮರಾಯ ಗುರುದ್ರೋಣ ಭೀಷ್ಮರಿರಲು ನನಪತಿಗಳೈವರೆದುರು ಗುರುದ್ರೋಣ ಭೀಷ್ಮರಿರಲು ನನಪತಿಗಳೈವರೆದುರು ಕರೆದ
ಧರ್ಮ ಧರ್ಮ ಎಂದು ಹಂಬಲಿಸುತ್ತ ಕೈ ಹಿಡಿದ ಧರ್ಮ ಪತ್ನಿಯನ್ನು ಆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತ ಈ ಧರ್ಮರಾಯರು ದ್ರೌಪದ ಇವರು ನನ್ನ ಪತಿಯೇ? ಛೀ. ಓಹೋ, ಭೀಮಸೇನ ರುದ್ರಾಂಶ ಸಂಭೂತ ಬಂಡಿ ಬಂಡಿ ಅನ್ನವನ್ನು ತಿಂದು ಆ ಭಂಡ ಮಕ್ಕನನ್ನು ಕೊಂದ ಗಂಡ. ನನ್ನನ್ನು ಕೆರಳಿಸಬೇಡ ಪಾಂಚಾಲಿ, ನನ್ನನ್ನು ಕೆರಳಿಸಬೇಡ. ಆಹಾ, ನಿಮಗೇಕೆ ಬೇಕು ಈ ಗಧಾದಂಡ? ಪಾಂಚಾಲಿ, ಅದನ್ನು ಮೂಲೆಯಲ್ಲಿ ಬಿಸಿಟು ಕೈಯಲ್ಲಿ ಸೌಟನ್ನು ಹಿಡಿದು ಪಾಕ ಶಾಲೆಗೆ ಹೋಗಿ. ಛೀ, ನೀವು ನನ್ನ ಪತಿಯೇ? ಆಚೆಯಾಗುವುದಿಲ್ಲವೇ ನಿಮಗೆ? ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ಇನ್ನು ತಾವು ಅರ್ಜುನ, ಪಾರ್ಥ, ಕಿರೀಟಿ, ಗಾಂಧೀವಿ, ದಶನಾಮಾಂಕಿತ ಪರಶಿವನೊಂದಿಗೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಗೆದ್ದ ಪರಮವೀರ. ಏಕೆ ನಿಮಗೇಕೆ ಬೇಕು ಆ ಪಾಶುಪತಾಸ್ತ್ರ? ಅದನ್ನು ಮೂಲೆಯಲ್ಲಿ ಬಿಸಿಟು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ನರ್ತನವನ್ನು ಮಾಡಿ ಹೋಗಿ ಸ್ವಾಮಿ. ಛೀ, ನೀವು ನನ್ನ ಪತಿಯೇ? ನಾಚಿಕೆ ಆಗುವುದಿಲ್ಲವೇ ನಿಮಗೆ? ನಿಮ್ಮಯ ಬಾಳೆ ತಗಿ, ನಿಮ್ಮಯ ಬಾಳೆ ತಗಿ, ನಿಮ್ಮಯ ಬಾಳೆ ತಗಿ, ನಿಮ್ಮಯ ಬಾಳೆ ತಗಿ, ನಿಮ್ಮಯ ಬಾಳೆ ತಗಿ. ದುರುಳ ದುಶ್ಯಾಸನನು ತೀರೆಯ ಸೆಳೆವಾಗ, ದುರುಳ ದುಶ್ಯಾಸನನು ತೀರೆಯ ಸೆಳೆವಾಗ, ದುರುಳ ದುಶ್ಯಾಸನನು ತೀರೆಯ ಸೆಳೆವಾಗ. ಪ್ರಾಣೇಶ್ವರ, ದುರುಳ ದುಶ್ಯಾಸನನು ತೀರೆಯ ಸೆಳೆವಾಗ ಮಾಡಿದ ಪಂಥವ ಮರೆತಿಹರೆ ನೀವು. ನನ್ನನ್ನು ಕೆರಳಿಸಬೇಡ. ಮಾಡಿದ ಪಂಥವ ಮರೆತಿಹರೆ ನೀವು. ಪ್ರಾಣೇಶ್ವರ, ಪಾಂಚಾಲಿ, ಛೀ. ಪ್ರಾಣೇಶ್ವರ, ಛೀ. ನಾಚಿಕೆ ಆಗುವುದಿಲ್ಲವೇ ನಿಮಗೆ? ಸ್ವಾಮಿ, ಪಾಂಚಾಲಿ, ನಿಮ್ಮಯ ಬಾಳೆ ತಗಿ, ನಿಮ್ಮಯ ಬಾಳೆ ತಗಿ, ನಿಮ್ಮಯ ಬಾಳೆ ತಗಿ. ಕರ್ಣನ ಶಿರವ ಧರಿಗಿಡ ಹೂವಿಗೆಂದು, ಅಲ್ಲವೇ ಸ್ವಾಮಿ? ಕರ್ಣನ ಶಿರವ ಧರೆಗಿಡ ಹೂವೆ ಎಂದು, ಕರ್ಣನ ಶಿರವ ಧರೆಗಿಡ ಹೂವೆ ಎಂದು, ಕರ್ಣನ ಶಿರವ ಧರೆಗಿಡ ಹೂವೆ ಎಂದು ಮಾಡಿದ ಬಂಧವ ಮರೆತಿಹರೆ ನೀವು. ಮಾಡಿದ ಪಂಥವ ಮರೆತಿಹರೆ ನೀವು, ಮಾಡಿದ ಪಂಥವ ಮರೆತಿಹರೆ ನೀವು. ಪ್ರಾಣೇಶ್ವರ, ಮಾಡಿದ ಪಂಥವ ಮರೆತಿಹರೆ ನೀವು. ಸ್ವಾಮಿ, ಪಾಂಚಾಲಿ, ಛೀ. ಪ್ರಾಣೇಶ್ವರ, ದೇವಿ, ಛೀ. ನಾಚಿಕೆಯಾಗುವುದಿಲ್ಲವೇ ನಿಮಗೆ? ಸ್ವಾಮಿ, ಪಾಂಚಾಲಿ, ನಿಮ್ಮಯ ಬಾಳೆ ತಗಿ, ನಿಮ್ಮಯ ಬಾಳೆ ತಗಿ, ನಿಮ್ಮಯ ಬಾಳೆ ತಗಿ, ನಿಮ್ಮಯ ಬಾಳೆ ತಗಿ, ನಿಮ್ಮಯ ಬಾಳೆ ತಗಿ. ಅಣ್ಣ, ಇವರಾರು ನನ್ನ ಪತಿಗಳಲ್ಲಣ್ಣ, ಇವರಾರು ನನ್ನ ಪತಿಗಳಲ್ಲ. ಇವರೆಲ್ಲರೂ ನನ್ನ ಪಾಲಿನ ಮೃತ್ಯು ಸ್ವರೂಪರು. ಅಣ್ಣ, ತಂಗಿ, ನನ್ನ ಪ್ರತಿಜ್ಞೆ ನೆರವೇರಬೇಕಾದ್ರೆ ನಾನೇ ರಣರಂಗವನ್ನು ಪ್ರವೇಶ ಮಾಡುತ್ತೇನೆ. ರಣಚಂಡಿಯಂತೆ ಅವರೆಲ್ಲರನ್ನು ಸಂಹರಿಸಿ ಈ ನನ್ನ ಬಿಚ್ಚಿರುವ ಮುಡಿಯನ್ನು ನಾನೇ ಕಟ್ಟಿಸಿಕೊಳ್ಳುತ್ತೇನೆ.
ಅಣ್ಣ, ಒಂದು ವೇಳೆ ಇದು ನನ್ನಿಂದ ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಅಗ್ನಿಪುತ್ರಿಯಾಗಿ ಜನಿಸಿರುವ ನಾನು ಅಗ್ನಿಗಾಹುತಿಯಾಗುತ್ತೇನಣ್ಣ, ಅಗ್ನಿಗಾಹುತಿಯಾಗುತ್ತೇನೆ. ಪರಮಾತ್ಮ, ಈಗ ಚೆನ್ನಾಗಿದೆ. ಈಗ ಚೆನ್ನಾಗಿದೆ. ಸಹಜರೈವರ ಅಭಿಪ್ರಾಯವೇ ಒಂದು, ಈ ದ್ರೌಪದಿ ಅಭಿಪ್ರಾಯವೇ ಬೇರೆ ಆಗಿರುವುದಲ್ಲ, ಅಲ್ಲವೇ ಭೀಮಸೇನ? ಪಾಂಚಾಲಿ ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಸಾಕು ಬಿಡು ಯಾದವಾಗ್ರಣಿ. ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆ ಅಭಿಪ್ರಾಯ ಬೇರೆ ಆಯ್ತಲ್ಲ ಎಂದು ಕೇಳಿದನಷ್ಟೇ. ಪಾಂಚಾಲಿ ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಸಾಕು ಬಿಡು. ಏಕೆ ನೀನು ಕೇಳಲಿಲ್ಲವೇ? ಹೇಳಿ, ಅದರಿಂದಾಗುವ ಪ್ರಯೋಜನವಾದರೂ ಏನು? ಪ್ರಯೋಜನವೋ ಅಪ್ರಯೋಜನವೋ ನನಗೆ ಒಂದೂ ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮ ಮುಖ್ಯ ಕರ್ತವ್ಯವಲ್ಲವೇ? ಏಕೆ ಇನ್ನುಳಿದ 4 ಪತಿಗಳಿಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಭೀಮಸೇನನಿಗೂ ಯಾವ ಸಂಬಂಧವೂ ಇಲ್ಲ. ಸಂಬಂಧವಿಲ್ಲ? ಅಬ್ಬಾ, ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಬಂಡ ದುಶಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿರುಗುಡಿಯ ಕಟ್ಟುವೆ ನೆನುತಂ ಜನಗದ ದಂಡದಿಂ ದುರ್ಯೋಧನನ ತೊಡೆಯ ಪುಡಿಗುಟ್ಟುವೆ ನೆನುತಂ ನುಡಿದೆಯೋ ಗಂಡುಗಲಿ ನೀನಂದು ಡಂಬದ ನುಡಿಯ ಭಾವ ವಾಸುದೇವ ನುಡಿದೆಯೋ ಮರೆತು ನಿದ್ರೆ ಹೇಳಿ ಹೇಯೋ ಇಡಿಂಬ ಮನೋಹರ ಕಂಠದ ಕರುಳಿರಿಯುವ ಬಿರುನುಡಿ ಕಣ್ಣೀರ ಕರೆಯದಿರುವಲ್ಲವೇ? ನಿನ್ನೀ ಕಣ್ಣೀರಿಗೆ ಬದಲಾಗಿ ಹಗೆಗಳ ಹೆಂಡಿನ ಕಣ್ಣಲ್ಲಿ ಶತಸಹಸ್ರ ಮುಡಿಯ ಕಂಬನಿಯ ಧರಿಸುವೆ. ಕಾಲನೆ ಕೌರವನ ಬೆಂಬಲವಾಗಿ ನಿಲ್ಲಲಿ. ಕರಗಿ ಗುರು ಸಮುದ್ರವ ಸೆಳೆದು ತರದನ ದುರ್ಯೋಧನ ದುಶ್ಯಾಸನರ ದುಷ್ಟ ಗೀತಗಳ ಬಗೆದು ದುಶ್ಯಾಸನದ ಬಡಲ ಪುಡಿಗುಟ್ಟುವೆ ಪಾದಕ್ಕೆ ದುರ್ಯೋಧನನ ತೊಡೆಯ ಕಟ್ಟುವೆ ನಿನ್ನಿ ಬಿರುಮುಡಿಯ ಪಡೆದಿರು ನೀವೆದೆಯ. ಓ ನರಕಾಸುರ ಮರ್ಥನ, ಕೇಳಿದನ್ನ ಕೊನೆಯ ಅಭಿಮತ. ಕಾರ್ಮೋಣ ಗುಡುಗಿ ಗುಡುಗಿ ಚದುರಲಿ ಹೋಗಿ ನಲಿಗೆ ನಲಿಗೆ ಹೋಗಿ ರಭಸದಲ್ಲಿ ಸಪ್ತ ಸಾಗರಗಳ ವಾರ್ಕರೆಯಲಿ ಕಾರ್ಮೋಣ ಗುಡುಗಿ ಗುಡುಗಿ ಚದುರಲಿ ಹೋಗಿ ನಲಿಗೆ ನಲಿಗೆ ಹೋಗಿ ರಭಸದಲ್ಲಿ ಸಪ್ತ ಸಾಗರ ವಾರ್ಕರೆಯಲಿ ಗುರುವ ರಚಿನಗಳ ಕಡಿಯದ ಬಿಡೆನ ರಚಿನಗಳ ಕಡಿಯದ ಬಿಡೆನು ಕಷ್ಟದಲ್ಲಿ ತೊಳಗಿ ಬದಯವ ಕಷ್ಟದಲ್ಲಿ ತೊಳಗಿ ಬದಯವ ಗುರುಕುಲವ ಕಡಿದಿಡುವೆ ಗುರುಕುಲವ ಕಡಿದಿಡುವೆ ಗುರುಳ ಕೌರವನ ಬರಿ ಬರಿದಿಡಲಿ ಗುರುಳ ಕೌರವನ ಬರಿ ಬರಿದಿಡ ಕುಡಿದು ಕುಡಿದು ಚದುರ ಭೂಮಿ ನಲುಗಿ ನಲುಗಿ ರಭಸದಲ್ಲಿ ಸಪ್ತ ಸಾಗರಗಳು ಓರ್ಕರೆಯಲಿ. ಓ ನರಕಾಸುರ ಮಕ್ಕನ, ಕೇಳಿದೆನ್ನ ಕೊನೆಯ ಅಭಿಮತ. ದಯಮಾಡಿ ಸಂಧಿಯನ್ನು ನಿರಾಕರಿಸಿ ಘೋರವಾದ ಯುದ್ಧಕ್ಕೆ ಆಹ್ವಾನವನ್ನು ತೆಗೆದುಕೊಂಡು ಬಾ. ಜನಾರ್ದನ, ವಿಷಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದೀತೆ. ಮರೆತಿರೇಕೆ? ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳನ್ನುಂಟು ಮಾಡಿದ ಆ ಪಾಷಂಡರೊಡನೆ ಸಂಧಿ ಬಾಲಾಕ್ಷಣಂ ಮೆಚ್ಚಿಸಿ ಪಡೆದ ನಾನ್ ಪಾಶುಪತಾಸ್ತ್ರಂ ಬಾಲಾಕ್ಷಣಂ ಮೆಚ್ಚಿಸಿ ಪಡೆದ ನಾನ್ ಪಾಶುಪತಾಸ್ತ್ರಂ ವಿಧ ವಿಧ ದಸ್ತ್ರ ಪ್ರಯೋಗದಿಂದ
ಗಳಿಸಿದ ನಾಂ ವಿಜಯನೆಂಬ ಪೆಸರಂ ಹರಿಗಳ ಹತಗೈಯಲ್ ಅಮಿತೋತ್ಸಾಹದಿಂದಿಹ ಹರಿಗಳ ಹತಗೈಯಲ್ ಅಮಿತೋತ್ಸಾಹದಿಂದಿಹ ಅನುಜರಿಗೆ ಪರಿ ನೋಯ್ಪುದು ತರವೆ ಅನುಜಗೆ ಕೃಷ್ಣ ಜನಾರ್ದನ, ಮುಖ್ಯವಾಗಿ ಪಾಂಡವರ ಕೀರ್ತಿ ಪತಾಕೆಗಳು ಆಚಂದ್ರಾರ್ಥವಾಗಿ ಉಳಿಯಬೇಕಾದರೆ ನಾವೀ ಸಂಧಿಯನ್ನ ನಿರಾಕರಿಸಬೇಕು. ಯುದ್ಧವು ನಡೆದೇ ತೀರಬೇಕು. ಧರ್ಮನಂದನ, ಪರಮಾತ್ಮ, ಭೀಮಾರ್ಜುನರಿಬ್ಬರು ಬಹಿರಂಗದಲ್ಲಿ ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗಿದರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ಧಗಧಗನೆ ಹತ್ತಿ ಉರಿಯುತ್ತಿದೆ. ಅದನ್ನು ಶಮನ ಮಾಡುವ ಶಕ್ತಿ ಇಲ್ಲದೆ ತವಕ ಪಡುತ್ತಿರುವ ಇಂತಹ ಸಂದರ್ಭದಲ್ಲಿ ಮುಂದೆ ನೀನು ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ಧರ್ಮನಂದನ, ಕಾಳಗ ಕೈಗೋದು ಅಸಮತವ್ಯನಗೆ ಕಾಳಗ ಕೈಗೋದು ಅಸಮತವ್ಯನಗೆ ಚಾಡಿಸಬೇಡೆನ್ನ ಬೇಡುವೆ ದೇವ. ಚಾಡಿಸಬೇಡೆನ್ನ ಬೇಡುವೆ ದೇವ. ಸಮರದಿಂದೊದಗುವ ಪಾಪದ ಫಲವೇಕೆ? ಸಮರದಿಂದೊದಗುವ ಪಾಪದ ಫಲವೇಕೆ? ಕದನವು ಬೇಡ ಮಗೆ ಓ ದೇವ, ಕದನವು ಬೇಡ ಮಗೆ. ಪರಮಾತ್ಮ, ಶಾಂತಿಯಿಂದಲೇ ರಾಜವ ಪಡೆವ ಕೃಷ್ಣ. ಕೃಷ್ಣ ಶಾಂತಿಯಿಂದಲೇ ರಾಜವ ಪಡೆವ. ಪರಮಾತ್ಮ, ಶಾಂತಿಯಿಂದಲೇ ರಾಜವ ಪಡೆವ. ಅಂದವ ಮಾಡೆಂದು ಬೇಡುವೆ ದೇವ. ಅಂದವ ಮಾಡೆಂದು ಬೇಡುವೆ ದೇವ. ಸಮರದಿಂದೊದಗುವ ಪಾಪದ ಫಲವೇಕೆ? ಸಮರದಿಂದೊದಗುವ ಪಾಪದ ಫಲವೇಕೆ? ಕದನವು ಬೇಡ ಮಗೆ ಓ ದೇವ, ಕದನವು ಬೇಡ ಮಗೆ ದೇವಾ. ಕೃಷ್ಣ ಪರಮಾತ್ಮ, ನನ್ನ ಸಮಸ್ತ ವಿಚಾರವನ್ನು ಅರಿತ ಮಹಾಪ್ರಭು ನೀನು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗಿ ಅರ್ಧ ರಾಜ್ಯವನ್ನು ಕೊಡುವಂತೆ ಮಾಡು ಮುಕುಂದ. ಅವನು ಅರ್ಧ ರಾಜ್ಯಕ್ಕೆ ಒಪ್ಪದಿದ್ದರೆ ನಮ್ಮ 5 ಗ್ರಾಮಗಳಂತೂ ಕೊಡುವಂತೆ ಮಾಡು. ಯುದ್ಧವು ಖಂಡಿತವಾಗಿಯೂ ಬೇಡ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿ ನಡೆಯಲೇಬೇಕು. ಭೀಮಾರ್ಜುನರಿಬ್ಬರ ಸೇಡಿನ ಜ್ವಾಲೆ ಆರಲೇಬೇಕು. ಅಣ್ಣ, ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರ ಕಾಲುವೆ ಬತ್ತಿ ಹೋಗಲೇಬೇಕು.
ಈ ಸಂಧಿಗಾಗಿ ನಾಳಿನ ಕುರುಸಭೆ. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಸಂಧಿಗಾಗಿ ನಾಳಿನ ಕುರುಸಭೆ. ಅಣ್ಣ, ತಂಗಿ, ಅಂದು ತುಂಬಿದ ರಾಜಸಭೆಯಲ್ಲಿ ನನ್ನ ಮಾನ ಸಂರಕ್ಷಣೆ ಮಾಡ್ರು. ಈಗ ಬಿಚ್ಚಿರುವ ನನ್ನ ಮುಡಿಯನ್ನು ಕಟ್ಟಿಸುವ ಭಾರವು ನಿನ್ನದಲ್ಲವೇ? ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವ ಭಾರವು ನನ್ನದು ತಂಗಿ. ನೀನೇನು ಚಿಂತಿಸಬೇಡ ಸೋದರಿ. ಸಂತಪಿಸುವೆ ಏಕೆ ಸೋದರಿ, ಚಿಂತೆ ಎಂತಿಹುದು ಸಂತೈಸಲು ನಾನೀರೆ. ಸಂತಪಿಸುವೆ ಏಕೆ ಸೋದರಿ, ಚಿಂತೆ ಎಂತಿಹುದು ಸಂತೈಸಲು ನಾನೀರೆ. ಸಂತಪಿಸುವೆ ಏಕೆ ಸೋದರಿ. ತಂಗಿ, ಸಭೆಯಲ್ಲಿ ದುರುಳ ದುಶಾಸನ. ತಂಗಿ, ಕುರು ರಾಜ ಸಭೆಯಲ್ಲಿ ದುರುಳ ದುಶಾಸನ. ಧೀರೆಯ ಸೆಳೆಯೇ ಇಡುತ್ತ. ತಂಗಿ, ಧೀರೆಯ ಸೆಳೆಯೇ ಮೊರೆ ಇಡುತ್ತ. ಹೊರೆಯೋ ಕೃಷ್ಣ 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 ಎಂದೋ. ಹೊರೆಯೋ ಕೃಷ್ಣ 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 ಎಂದೋ. ವರದನಾಗಿ ಬಂದು ಸಲಹಲಿಲ್ಲವೇ ತಂಗಿ. ವರದನಾಗಿ ಬಂದು ಸಲಹಲಿಲ್ಲವೇ ತಂಗಿ. ಸಂತಪಿಸುವೆ ಏಕೆ ಸೋದರಿ, ಚಿಂತೆ ಎಂತಿಹುದು ಸಂತೈಸಲು ನಾನೀರೆ. ಸಂತಪಿಸುವೆ ಏಕೆ, ಸಂತಪಿಸುವೆ ಏಕೆ, ಸಂತಪಿಸುವೆ ಏಕೆ ಸೋದರಿ. ನೀನೇನು ಚಿಂತಿಸಬೇಡ. ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವ ಭಾರವು ನನ್ನದು. ಸಾಧು, ಈ ಸೌಮಲ ರಾಜ ಶಕುನಿಯ ಶ್ವಾಸದಿ ಅಲ್ಲಗಳೆಯುತ್ತಿರುವ ದಮ ಮರುಳುಗಳೇ ಸಾಧು. ಏನೀ ಬಗೆಯ ಕುಹಗ ಕಂಡದ ಕರ್ಕಸಕ್ಕೇಕೆ? ಏನೀ ಪ್ರಳಯಾಗ್ನಿ ಜ್ವಾಲೆಯನ್ನೇ? ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ. ಅಖಂಡ ಬರದ ಖಂಡಕ್ಕೆ, ಅಖಂಡ ಬರದ ಖಂಡಕ್ಕೆ ಕೂಗ ಕುಕ್ಷಿ ಕಥೆಯ ಪ್ರವೀಣ. ಮಾತ್ಸರ್ಯದ ಮಹಾ ನಿಪುಣ ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳೆಲ್ಲರ ಸರಸ ಸಲ್ಲಾಪ. ಇನ್ನು ಮುಂದೆ ನನಗುಳಿದಿರುವ ದಾರಿ ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ, ಮೋಸಕ್ಕೆ ಮೋಸ ಎಂಬ ಮಾತ್ಸರ್ಯದ ಹೊರತಾಗಿ ಇನ್ನಾವ ಆಸೆ ಆಕಾಂಕ್ಷೆಗಳು ನನ್ನನ್ನ ಆವರಿಸಲು ಅಸಾಧ್ಯವೆನಿಸುತ್ತಿರುವುದು.
ಈಗ ನನ್ನ ದೇಹದಲ್ಲಿ ಹತ್ತಿ ಉರಿಯುತ್ತಿರುವ ದ್ವೇಷದ ಜ್ವಾಲೆ ಧಗಧಗ ನೆತ್ತಿದೆ ದ್ವೇಷದ ಜ್ವಾಲೆ ದಹಿಸುತ್ತಿದೆ ಎನ್ನ ದೇಹವನ್ನು ಧಗಧಗ ನೆತ್ತಿದೆ ದ್ವೇಷದ ಜ್ವಾಲೆ ದಹಿಸುತ್ತಿದೆ ಎನ್ನ ದೇಹವನ್ನು ಹರಡಿದ ದಾಹವು ಎಲ್ಲೆಲ್ಲೋ ಹರಡಿದ ದಾಹವು ಎಲ್ಲೆಲ್ಲೋ ಉಳಿಯುವುದೆಂದು ಗುರು ವಂಶಜರು ಏ ಸುಯೋಧನ ಹರಡಿದ ದಾಹವು ಎಲ್ಲೆಲ್ಲೋ ಉಳಿಯುವುದೆಂದು ಗುರು ವಂಶಜ ದಗದಗ ದಗದಗ ನೆತ್ತಿದೆ ದ್ವೇಷದ ದಹಿಸುತ್ತಿದೆ ಎನ್ನ ದೇಹವನ್ನು ಸುಯೋಧನ ನಡೆಯಲಿ ಸೋಲಿಸಿ ನಮ್ಮನ್ನು ಕುರುಪತಿ ತಂದನು ಹಸ್ತಿನಾವತಿಯ ಸೆರೆಯೊಳಗಿಟ್ಟನು ಆಡು ಇನ್ನೆಷ್ಟು ದಿವಸ ಸೋಲಿಸಿ ನಮ್ಮನ್ನು ಕುರುಪತಿ ತಂದನು ಹಸ್ತಿನಾವತಿಯ ಸೆರೆಯೊಳಗಿಟ್ಟು ಅಣ್ಣ ತಮ್ಮಂದಿರು ನೋರ್ವರು ನಾವು ಅಣ್ಣ ತಮ್ಮಂದಿರು ನೋರ್ವರು ನಮಗೊದಗಿಹುದೋ ಸೆರೆಮನ ಸಾವು ಅಣ್ಣ ತಮ್ಮಂದಿರು ನೋರ್ವರು ನಾವು ನಮಗೊದಗಿಹುದೋ ಸೆರೆಮನೆ ಸಾವು ದಗದಗ ನೆತ್ತಿದೆ ದ್ವೇಷದ ದಹಿಸುತ್ತಿದೆ ಎನ್ನ ದೇಹವನ್ನು ಸುಯೋಧನ ವರಲೊಬ್ಬನೇ ಉಳಿದಿ ಹನೀಗ ತೀರಿಸಲನ್ನು ಜರ ಸಾಲವ ಬೇಗ ದೌರ್ವರಲೊಬ್ಬನೇ ಉಳಿದಿ ಹನೀಗ ತೀರಿಸಲನ್ನು ಜರ ಸಾಲವ ಬೇಗ ಹೆಮ್ಮರವಾಗುವುದೆಂದ ಸೇಡು 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 ಹೆಮ್ಮರವಾಗುವುದೆಂದಯ ಸೇಡು ಸುಖಾನವೆನ್ನುವುದು ಕೌರವ ನಾಡು ಹೆಮ್ಮರವಾಗುವುದೆಂದ ಸ್ಮಶಾನವೆನಿಸುವುದು ಕೌರವನ ದಗದಗ ದಗ ದಗದಗ ನೆತ್ತಿದೆ ದ್ವೇಷದ ದಹಿಸುತ್ತಿದೆ ಎನ್ನ ದೇಹವನ್ನು ಏ ಸುಯೋಧನ ದಗದಗ ನೆತ್ತಿದೆ ದ್ವೇಷದ ದಹಿಸುತ್ತಿದೆ ಎನ್ನ ದೇಹವನ್ನು ಹರಡಿದ ದಾಹವು ಎಲ್ಲೆಲ್ಲೋ ನಡೆಯಲಿ ಹರಡಿದ ದಾಹವು ಎಲ್ಲೆಲ್ಲೋ ಉಳಿಯುವುದೆಂದು ಕುರು ವಂಶಜರು ದಗದಗ ನೆತ್ತಿದೆ ದ್ವೇಷದ ದಗದಗ ನೆತ್ತಿದೆ ದ್ವೇಷದ ದಹಿಸುತ್ತಿದೆ ಎನ್ನ ದೇಹವನ್ನು ನೋರ್ವರಲೊಬ್ಬನೇ ಉಳಿದ ಹೆನಿ ತೀರಿಸಲನ್ನು ಜರ ಸಾಲವೇ ಹೆಮ್ಮರವ ನೋರ್ವರಲೊಬ್ಬನೇ ಉಳಿದಿ ಹನಿ ತೀರಿಸಲನ್ನು ಜರ ಸಾಲವೇ ಹೆಮ್ಮರವಾಗುವುದೆಂದಯ ಸೇಡು 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 ಹೆಮ್ಮರವಾಗುವುದೆಂದಯ ಸ್ಮಶಾನವೆನಿಪುದು ಕೌರವ ನಾಡು ದಗದಗ ದಗ ಎಲ್ಲೆಲ್ಲವೋ ದುರ್ಜಾತ ದುರ್ನೀತ ದುಷ್ಟ ದುರ್ಲ ದುರ್ಯೋಧನನೇ ಕೇಳು
ನಾನು ನಿನ್ನಂತೆಯೇ 99 ಮಂದಿ ಸಹೋದರರನ್ನೊಳಗೂಡಿ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿಕೊಂಡು ಸಾಮ್ರಾಟನಂತೆಯೇ ಮೆರೆಯಬಹುದಾಗಿತ್ತು. ಜಯವಾಗಲಿ, ಜಯವಾಗಲಿ. ಜಯವಾಗಲಿ, ಜಯವಾಗಲಿ. ಆದರೆ ಅವುಗಳೆಲ್ಲವೂ ಗಾಳಿಗೋ ಪುರವಾಯಿತು, ಗಾಳಿಗೋ ಪುರವಾಯಿತು, ಗಾಳಿಗೋ ಪುರದಂತಾಯಿತು. ಆದರೂ ಚಿಂತೆ ಇಲ್ಲವೋ ಚಂಡ? ನಾನು ನಿನಗಿಂತಲೂ ಮಹಾ ಪ್ರಚಂಡ. ಅಂತೆಯೇ ಈ ಶಕುನಿಯ ಇತಿಹಾಸದ ಭವಿಷ್ಯವು ಆಲಸ್ಯವಾಗುವುದೆಂದು ತಿಳಿದು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತಹ ಮೋಸಗಾರನನ್ನು ಮೋಸದಿಂದಲೇ ನಾಶಗೊಳಿಸಬೇಕು ಎಂಬ ಹಿರಿಯರ ಆರೋಕ್ತಿಯನ್ನು ಅನುಸರಿಸಿ ನಾನು ನಿನ್ನನ್ನು ಹಡಿಗಡಿಗೂ ಅಡ್ಡ ದಾರಿಗೆ ಇಳಿಸುತ್ತಲೇ ಬಂದೆ. ಈಗ ನನಗುಳಿದಿರುವ ದಾರಿ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಬಡವಿನಲ್ಲಿ ಮುಳುಗಿಸಿ ರಾಜ್ಯದಲ್ಲಿ ಅಶಾಂತಿಯ ಬಿರುಗಾಳಿಯನ್ನೆಬ್ಬಿಸಿ ನೀನು ನೀರಿನಿಂದ ಹೊರಬಿದ್ದ ಮೀನಿನಂತೆ ವಿಲವಿಲನೆ ಒದ್ದಾಡಿ ಸಾಯಬೇಕು. ಈ ರೀತಿ ನಾನು ನಿನ್ನನ್ನು ನರಳಿಸದೆ ಹೋದರೆ ನಾನು ಸೋಮಲ ರಾಜ ಶಕುನಿಯೇ ಅಲ್ಲ, ನಾನು ಸೌಬಲ ರಾಜ ಶಕುನಿಯೇ ಅಲ್ಲ. ಸುಯೋಧನ, ಅಧಿಕಾರವಿದೆ ಎಂದು ನಿನ್ನಿಷ್ಟ ಬಂದ ಹಾಗೆ ಮೆರೆಯುವೇನೋ ಮೂಡ? ಎಲ್ಲಿ ನಿನ್ನ ಅಧಿಕಾರ? ಇನ್ನೆಲ್ಲಿಯವರೆಗೂ ಈ ನಿನ್ನಯ ಅಧಿಕಾರ? ಅಧಿಕಾರ 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 ಮದದಿಂದ ಕೊಬ್ಬಿ ಮೆರೆಯುವೆ. ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಪಾಪಿ ನಾನು ನೋಡುವೆ, ದೀಸ ನಾನು ನೋಡುವೆ. ಅಧಿಕಾರ 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 ಮದದಿಂದ ಕೊಬ್ಬಿ ಮೆರೆಯುವೆ. ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಪಾಪಿ ನಾನು ನೋಡುವೆ, ದೀಸ ನಾನು ನೋಡುವೆ. ಅತಿಯಾಸೆ ತುಂಬಿಹುದು ನಿನ್ನ ಮನದಲ್ಲಿ. ಸುಯೋಧನ, ಅತಿಯಾಸೆ ತುಂಬಿಹುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದು ನನ್ನ ಮನದಲ್ಲಿ. ಆಡು ಆಡು. ಅತಿಯಾಸೆ ತುಂಬಿಹುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈ ನನ್ನ ಮನದಲ್ಲಿ. ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ. ಸುಯೋಧನ, ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸಂತು ಇದೆ ನನ್ನ ಮನದಲ್ಲಿ.
ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದ. ಇದು ನನ್ನದು ತಪ್ಪ, ಇಲ್ಲ ನಿನ್ನದು ತಪ್ಪ, ಇಲ್ಲ ನಿನ್ನದು ತಪ್ಪ, ಇಲ್ಲ ನನ್ನದು ತಪ್ಪ. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ, ಆ ಬ್ರಹ್ಮನ ತಪ್ಪ. ಅಧಿಕಾರ 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 ಮದದಿಂದ ಕೊಬ್ಬಿ ಮೆರೆಯುವೆ. ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಪಾಪಿ ನಾನು ನೋಡು, ಈಚ ನಾನು ನೋಡುವೆ. ಏ ಸುಯೋಧನ, ಆಡು ಆಡು ಇನ್ನೆಷ್ಟು ದಿವಸ? ಶೂರದನ್ನುವ ಹಿಡಿದು ನಿಲ್ಲುವ ವೀರ ಪಾರ್ಥನು, ಶೂರದನ್ನುವ ಹಿಡಿದು ವೀರ ಪಾರ್ಥನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು. ಶೂರದನ್ನುವ ಹಿಡಿದು ನಿಲ್ಲುವ ವೀರ ಪಾರ್ಥನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣ. ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ಏ ಸುಯೋಧನ, ಸಿಡಿದೆದ್ದು ನಿಲ್ಲುವನು ಭೀಮಸೇನ. ತನ್ನ ಗದೆಯಿಂದ ನಿನ್ನ ತೊಡೆಯ ಕೊಟ್ಟುಕೊಳ್ಳುವನು, ತನ್ನ ಗದೆಯಿಂದ ನಿನ್ನ ತೊಡೆಯ ಕುಟ್ಟಿಕೊಳ್ಳುವನು. ಇದು ನನ್ನದು ತಪ್ಪ, ಇಲ್ಲ ನಿನ್ನದು ತಪ್ಪ, ಇಲ್ಲ ನಿನ್ನದು ತಪ್ಪ, ಇಲ್ಲ ನನ್ನದು ತಪ್ಪ. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ, ಆ ಬ್ರಹ್ಮನ ತಪ್ಪ. ಮನಸ್ಸಿನ ದುಸ್ಸಾಹ ಚಿಂತಾಗ್ನಿಯಿಂದ ನನ್ನ ಶರೀರವು ಉದಯಿಸುತ್ತಿರುವುದು. ದುರ್ಯೋಧನ, ದುರ್ಯೋಧನ, ಆ ನಿನ್ನಯ ಕತ್ತಲೆಯ ಕಾರಾಗಾರವನ್ನು ನಾನಿನ್ನೂ ಮರೆತಿಲ್ಲ, ಮರೆಯುವಂತೆಯೂ ಇಲ್ಲ. ನನ್ನ 100 ಮಂದಿ ಸಹೋದರರನ್ನು, ನನ್ನನ್ನು, ನನ್ನ ಜನ್ಮದಾತನನ್ನು ನಿನ್ನಯ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ದಿನಕ್ಕೆ ಒಂದೇ ಒಂದು ಹಿಡಿ ಅನ್ನ, ಒಂದೇ ಒಂದು ಹೊಳಲೆ ನೀರನ್ನು ಕೊಡುತ್ತಿದ್ದೆ. ಅದನ್ನೆಲ್ಲ ನನ್ನ ಹದವಾಗಿ ಸಹೋದರರು ನನಗೆ ನೀಡಿ ತಾವೆಲ್ಲರೂ ಉಪವಾಸದಿಂದ ಒಬ್ಬೊಬ್ಬರಾಗಿಯೇ ಸತ್ತರು. ಅವರ ಸ್ಥಿರ ಶೂನ್ಯ ಮೃತ ದೃಷ್ಟಿ ಈಗಲೂ ಸಿಡಿಲಿನಂತೆ ನನ್ನ ಹೃದಯವನ್ನು ಭೇದಿಸುತ್ತಿರುವುದು. ಅಣ್ಣ, 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 ಅಳಬೇಡಿ ನನ್ನ ಹತಭಾಗ್ಯ ಸಹೋದರ, ಹೊಳಬೇಡಿರಿ ನನ್ನ ಹತಭಾಗ್ಯ ಸಹೋದರ, ಹೊಳಬೇಡಿರಿ, ಹೊಳಬೇಡಿರಿ ನನ್ನ ಹತಭಾಗ್ಯ ಸಹೋದರ, ಹೊಳಬೇಡಿರಿ ನನ್ನ ಹತಭಾಗ್ಯ ಸಹೋದರ, ಹೊಳಬೇಡಿರಿ. ಹೊಳಬೇಡಿರಿ ನನ್ನ ಹತಭಾಗ್ಯ ಸಹೋದರ, ಹೊಳಬೇಡಿರಿ. ದುರ್ಯೋಧನ 99 ಮಂದಿ ಸಹೋದರರ ಚಿನ್ನರುಂಡ ಮುಂಡಗಳಿಂದ ಮಾಡಿಸುವೆ. ನರಕದಲ್ಲಿ ನಿಮಗೆ ನಿರಾಜನವನ್ನು ಮಾಡಿಸುವೆ.
ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ನೀಗಾಗುವ ಹಿಂಸೆ ಅತಿ 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 ಭಯಾನಕವಾಗಿನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ಒಂದು ನಿಟ್ಟಿಸಿರನ್ನು ಬಿಡುವರಿಲ್ಲದೆ ಹಿಡಿಸುವೆ ನರಕದ ಮಾರ್ಗವನ್ನೇ ಹಿಡಿಸುವೆ. ಯಾರಿಗೆ ಮಾವ ನರಕದ ಮಾರ್ಗ? ಇನ್ಯಾರಿಗೆ? ನಿನಗೆ ಮಾವ. ಸುಯೋಧನ, ಕೌರವೇಶ್ವರ, ಆ ನಿನ್ನ ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನೀನು ಮಾವ ನಾನು ಮಾಡಿದ್ದು ಯುಕ್ತವೇ ಮಾವ? ಚಿಂತೆ ಏಕೆ ಗುರುರಾಜ? ಜಯದ್ರಥ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕೆ ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಈ ದಿನ ಸಮಾಚಾರವನ್ನು ತಂದಿರಬೇಕಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು. ತನ್ನೆರಡು ಸಮಸ್ತ ತೋಳುಗಳಿಂದ ಆ ಪಾಂಡವ ಸೈನ್ಯವನ್ನೇ ಹೆದರಿಸಬಲ್ಲನು. ಆದರೆ ನಾತಿ ಹಿಂಸೆ, ಸ್ವಯುತ ಕಲಹ ಇದು ಉಚಿತವೇ ಮಾವ? ಆ ದಿನ ನಾನು ದ್ವಾರಕೆಗೆ ಹೋದಾಗ ಯುದ್ಧವು ಅಧರ್ಮವೆಂದು ಶ್ರೀಕೃಷ್ಣ ಪರಮಾತ್ಮನು ಎಷ್ಟೋ ವಿಧವಾಗಿ ಹೇಳಿದನು. ಮಾವ, ನಿನ್ನ ಮೇಲಿನ ಅಭಿಮಾನದಿಂದ ನಾನವನ ಮಾತನ್ನು ನಿರಾಕರಿಸಿದೆನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಗ್ರಹವಲ್ಲ ಬಿಡಯ್ಯ. ಅಗ್ರಜ ಸಹೋದರ, ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಅಗ್ರಜ. ಸಹೋದರ, ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಮಾವ ರಾಮನೆಯೋಳು ಅದಮನೋ ತಿಂಡಿ ಅಗ್ರಜ. ರಾಮನೆಯೋಳು ಅದಮನೋ ತಿಂಡಿಯ ಮಾವ. ರಾಮನೆಯೋಳು ಅದಮನೋ ತಿಂಡಿಯ ಮೊದಲದೆ ಬಂದೇಸಿ ಮೊದಲು ಬರುವ ಅಗ್ರಜ. ಮೊದಲದೆ ಬಂದೇಸಿ ಮೊದಲು ಬರುವನಂತೆ ಅಣ್ಣ ನಾನು ನೋಡಿ ಬಂದೆ ಎಷ್ಟು ಗೈದ ಪರಿಯ ಎಲ್ಲವನ್ನು ನೋಡಿ ನಾವ ಗೈದ ಪರಿಯ ಎಲ್ಲವನ್ನು ನೋಡಿ ಗೈದ ಪರಿಯ ಎಲ್ಲವನ್ನು ನೋಡಿ ನಿಲ್ಲದು ಮನಸ್ಸು ತಳ್ಳಣೆ ನಿಲ್ಲದು ಮನಸ್ಸು ತಳ್ಳಣೆ ಸುದಂತೆ ಅಣ್ಣ ನಾನು ನೋಡಿ ಬಂದೆ ಶ್ರೇಷ್ಠ ಅಗ್ರಜ. ಕೃಷ್ಣನ ಹಸ್ತಿನಾವಧಿಯಲ್ಲಿ ಬಂದಿರುವಂತೆ ನಾಳಿನ ಪ್ರಾತಃ ಕಾಲ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತೆ ಶಾಂತಿ ಸಂಧಾನ. ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ಸಹೋದರ, ಹೋಗು. ಅದೇ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ, ಆ ದರ್ಪಿತ ಗೋಪಾಲಕನು ನಮ್ಮ ಸತ್ಕಾರವನ್ನು ನಿಲ್ಲಿಸುವುದಿಲ್ಲ. ಆಗಲೇ ರಾಜ ಪ್ರಾತವನ್ನು ದಾಟಿ
ಆ ದರಿದ್ರನಿಗೆ ಮುದ್ರ ಜೋಪಡಿಯನ್ನು ತೋರಿಸೋಣ. ಎಷ್ಟೊಂದು ಹೇಳೋಣ. ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನನು. ವಿದುರನಂತ ಭಕ್ತರು ಆತನಿಗೆ ಮತ್ತಾರಿರುವರು ಹೇಳು. ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ ಸಹೋದರ, ಹೋಗು, ಅತಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ ಅಗ್ರಜ ಸಹೋದರ, ಸಹೋದರ, ಮದಗಜಗಳು ಕಾಲ್ಕಿರು ಕದನಕ್ಕೆ ನಿಂತಿದ್ದೆ ಹೋದರೆ ಆ ಪಾಂಡವರ ಗತಿ ಈಗೇನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ನಾವು ಸಮ್ಮತಿಸುವುದೇ ಅಥವಾ ಕೃಷ್ಣನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನು. ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನ ಮಾಡಲೆಂದೇ ಅವನು ಅವತರಿಸಿರುವನು. ಯಾರು ಅವನನ್ನು ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿಬಿಡುವನು. ಭಯವಂಚಕ ಶಿಶುಪಾಲ, ಜರಾಸಂಧ ಇವರಿಬ್ಬರು ನಿನಗೆಂತಹ ಮಿತ್ರರಾಗಿದ್ದರಯ್ಯ. ಅಲ್ಲವೇ ಮಾವ? ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಕಂಸನನ್ನು ವಧಿಸಿ ಅರುಳು ಮರುಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರದಲ್ಲಿ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಸಹೋದರರನ್ನು ಸುರಪಾನದಿಂದ ಪ್ರಮತ್ತರನ್ನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡಿರುವನು. ಕಪಟಿ ಇಂತಹವನಿಗೆ ಮನ್ನಣೆ ಕೌರವೇಶ್ವರ. ಮಾವ, ಹಾಗಾದರೆ ನನ್ನನ್ನು ದ್ವಾರಗೆ ಕಳಿಸಿದೇಕೆ ಮಾವ? ಆ ನಂದ ಗೋಪದ ಮನೆಯ ಬಾಗಿಲಲ್ಲಿ ಈ ದುರ್ಯೋಧನ ಸಹಾಯ ಬೇಡುವುದು ಉಚಿತವಾದ ಕಾರ್ಯವಾಗಿತ್ತೆ. ಅದಕ್ಕೊಂದು ಉದ್ದೇಶವಿರುವುದು ಸುಯೋಧನ. ಏನು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು ಬಳಿಕಾದರೊಡನೆ ಸರಸ ಮಾಡಬಹುದಲ್ಲವೇ? ನಿಜ ಮಾವ, ನಿಜ. ಕೃಷ್ಣನಿಗಿಂತ ಅವನ ವಿಜಯೋನ್ಮತ ಯಾದವ ಸೈನ್ಯವು ನಿನಗೆ ಅವಶ್ಯಕವಾಗಿತ್ತು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶ ಮಾಡುವ ಸುಯೋಗವು ಈಗ ನಿನಗೊದಗಿರುವ. ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದರೆ ನೀನು ಆ ಸಹಾಯವನ್ನು ನಿರಾಕರಿಸಬೇಕಾಗುತ್ತಿತ್ತು. ಏಕೆ ಮಾವ? ನನಗೆ ನೀನು ಬೇಡ, ನಿನ್ನಯ ಸಮಸ್ತ ಸೈನ್ಯವು ಮಾತ್ರ ಬೇಕೆಂದು ನೀನು ನಿಸ್ಸಂಕೋಚವಾಗಿ ಹೇಳಬೇಕಾಗುತ್ತಿತ್ತು. ಆದರೆ ಆ ಅರ್ಜುನನು ಈ ಸಂಕಷ್ಟದಿಂದ ನಿನ್ನನ್ನು ಉದ್ಧಾರ ಮಾಡಿದನು. ಮಾವ, ಕೃಷ್ಣನಲ್ಲಿ ನಿನಗಿಷ್ಟು ದ್ವೇಷವೇಕೆ ಮಾವ? ಕೃಷ್ಣನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನು. ನಿಜ ಮಾವ, ನಿಜ. ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನ ಮಾಡಲೆಂದೇ ಅವನು ಅವತರಿಸಿರುವನು. ಭಯವಂಚಕ ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು. ಆದರೆ ಅವನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಪಾಂಡವರು
ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ಸುಯೋಧನ. ಏಕೆ ಮಾವ? ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ನಿಜ ಮಾವ, ನಿಜ. ನೀನು ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟಿದ್ದೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣವಾಗುವೆ ಅಲ್ಲವಯ್ಯ. ಪಗಡೆಯಾಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿದ್ದ ಹಕ್ಕು ನಷ್ಟವಾಯಿತು. ನಿಜ ಮಾವ, ನಿಜ. ಪುನಃ ಅದನ್ನು ಹೊಂದುವುದೆಂದರೆ ಸಾಧ್ಯವಿಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಣಸಿ ವಿಜಯಲಕ್ಷ್ಮಿಯ ಕೈ ಹಿಡಿಯಲಿ. ನಿಜ ಮಾವ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ? ದೇಹಿ 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 ಎಂದು ಸರಿಯಾಗಿ ಹೇಳಿದೆ ಸೋಮದ ರಾಜ. ಪಾಂಡವರ ಯುದ್ಧದ ಹೊರತಾಗಿ ಸೋದ್ಯಮನಷ್ಟು ಭೂಮಿಯನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಗೊಲ್ಲ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ಕೌರವೇಶ್ವರ. ಏನು ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸುವೆನು. ನಿನ್ನ ಸಲಹೆ ಹೊರತಾಗಿ ನಾನೇನನ್ನೂ ಮಾಡುವುದಿಲ್ಲ. ಇನ್ನು ರಣರಂಗದಲ್ಲಿ ಸಿಕ್ಕಿದ ಪಾಂಡವರನ್ನ ತೆಗೆದಂ ಕ್ಷಣದಲ್ಲಿ ಪಾಂಡವರ ಎಲ್ಲಿ ಹೋದರೇನು ಉಳಿದ ಚಕ್ರವರ್ತಿಯಾದ ನನ್ನ ಕೆಣಕಿದ ಅದೋನ್ಮತ್ತ ದುರುಳ ದುಡ್ಡ ಧೋತರ ತೆಗೆದಂ ಕ್ಷಣದಲ್ಲಿ ಪಾಂಡವರ ಅವನೆಂದು ಬಲು ಮೊದಲಿ ಮೆರೆದು ನಲಿಯುತ್ತ ಗೌರೇಶನ ಕೆಣಕಿ ಜರಿದು ನಲಿಯುತ್ತ ಈ ಭೂಮಿ ಹಾಡ ಬಯಸಿ ನಲಿಯುತ್ತ ದೇಶದಲ್ಲಿ ಸಮರ ಮತ್ತಾರೆ ಅವನೆಂದು ಬಲು ಮೊದಲಿ ಮೆರೆದು ನಲಿಯುತ್ತ ಗೌರೇಶನ ಕೆಣಕಿ ಜರಿದು ನಲಿಯುತ್ತ ಈ ಭೂಮಿ ಹಾಡ ಬಯಸಿ ನಲಿಯುತ್ತ ದೇಶದಲ್ಲಿ ಸಮರ ಮತ್ತಾರೆ. ಹೊರದಿನ ಗೆಲಿದು ಛಲದಿನ ಮೆರೆದು ವೈರಿ ಮದ ಮುದಲಿನ ಮೆರೆವೆ ಹರದಿನ ಗೆಲಿದು ಛಲದಿನ ಮೆರೆದು ವೈರಿ ಮದ ಮುರಿದು ಬಲ 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 ಈಗ ಸಿಗಿ ಬಂಧನದಲ್ಲಿ ಪಾಂಡವನ ದುರುಳ ಭೀಮನೊಳಲ ಸೀಳುತ್ತೆ ಅವನ ಕರುಳು ಬಗೆದು ರಕ್ತ ಕುಡಿಯುತ್ತೆ ಈ ಕತ್ತ ಬಿಡಿದು ರಣಕ್ಕೆ ನುಗ್ಗುತ್ತೆ ಪಾರ್ಥನ ಎದೆಯನ್ನು ಮೆಟ್ಟೆ ದುರುಳ ಭೀಮನೊಳಲ ಸೀಳುತ್ತೆ ಅವನ ಕರುಳು ಬಗೆದು ರಕ್ತ ಕುಡಿಯುತ್ತೆ ಈ ಕಟ್ಟ ಬಿಡಿದು ರಣಕ್ಕೆ ನುಗ್ಗುತ್ತೆ ಪಾರ್ಥನ ಎದೆಯನ್ನು ಮೆಟ್ಟಿ ಕೃಷ್ಣನೊಲಿಮೆಯಿದೆ ಎಂಬ ಧೈರ್ಯದಲ್ಲಿ ರಾಜ್ಯದಾಸೆಯನ್ನು ಬೆರೆತು ಬೀಗುತ್ತಿದೆ ಕೃಷ್ಣನೊಲಿಮೆಯಿದೆ ಎಂಬ ಧೈರ್ಯದಲ್ಲಿ ರಾಜ್ಯದಾಸೆಯಲ್ಲಿ ಈಗ ಸಿಗಿ ಬಂಧನದಲ್ಲಿ ಪಾಂಡವರ ಎಲ್ಲಿ ಹೋದರೇನು ಉಳಿದ ಚಕ್ರವರ್ತಿಯಾದ ನನ್ನ ಕೆಳಗಿದ ಮದೋನ್ಮತ್ತ ದೂರ ದುಷ್ಟ ಧೂರ್ತರ ಸಿಗಿವೆ ನಿನ್ನ ಸಲಹೆ ಹೊರತಾಗಿ ನಾನೇನನ್ನೂ ಮಾಡುವುದಿಲ್ಲ ಮಾವ. ನೀನು ನನ್ನ ಸಂಗಡ ಬಾ ಮಾವ. ಸುಯೋಧನ ನಡೆ ಸುಯೋಧನ ನಡೆ ಸುಯೋಧನ ನಡೆ ನಡೆ ಹೋಗು ಹೋಗು ಗುರುಕುಲ ಸಾಮ್ರಾಟ.
ಇಲ್ಲಿಗೆ ಮುಗಿಯಿತು ನಿನ್ನ ಆರ್ಭಟ. ಕಟುಕನು ಕುರಿಯನ್ನು ಕೊಬ್ಬಿಸಿ 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 ಕೊಂದರೆ ನಾನು ನಿನ್ನನ್ನು ಒಪ್ಪಿಸಿ ಒಪ್ಪಿಸಿ ಕೊನೆಗೊಂದು ದಿನ ಶಕುನಿ ಎಂಬ ಮೂರಕ್ಷರದ ಮಹಿಮೆಯನ್ನು ತಿಳಿದಿರುವೆಯೇನೋ ಬೆಪ್ಪೆ? ಇಂದು ಹೇಳುವೆ ಕೇಳು. ನಿನ್ನ ಕನಸು ಮನಸ್ಸಿನಾದರೂ ನೆನಪಿಸಿಕೋ. ಶಾ ಶಾ ಎಂದರೆ ಶಸ್ತ್ರಾಸ್ತ್ರಗಳಿಲ್ಲದೆ ಈ ನಿನ್ನ ಶತ ಸಹೋದರರನ್ನು ಕು ಕು ಎಂದರೆ ಕುತಂತ್ರದಿಂದ ಈ ನಿನ್ನ ಕುರು ಸಾಮ್ರಾಜ್ಯವನ್ನು, ನೀ ಎಂದರೆ ನಿಮ್ಮವರಿಂದಲೇ ನಿನ್ನ ನಿರ್ಮೂಲನ ಮಾಡುವನೇ ಈ ಶಕುನಿ, ಈ ಸೌಬಲ ರಾಜ ಶಕುನಿ. ಆನಂದ, ಈಗ ಈ ಶಕುನಿಗೆ ಪರಮಾನಂದ. ಆನಂದ ಆನಂದ, ಈ ಶಕುನಿಗೆ ಪರಮಾನಂದ. ಈ ಕುರುಕ್ಷೇತ್ರದಿಂದ ಸುಯೋಧನ ಆನಂದ ಆನಂದ, ಈ ಶಕುನಿಗೆ ಪರಮಾನಂದ. ಈ ಕುರುಕ್ಷೇತ್ರದಿಂದ ಹೈ ಕುರುಬೆಲ್ಲವರ ಸಂಗ್ರಾಮ, ಕುರುಕುಲ ವಂಶದ ನಿರ್ನಾಮ. ಹೇ ಸುಯೋಧನ, ಹೈ ಕುರು ಪಾಂಡವರ ಸಂಗ್ರಾಮ, ಕುರುಕುಲ ವಂಶದ ನಿರ್ನಾಮ. ಪಾಂಡವರಿಗೆ ಜಯವೋ, ಹೇ ಸುಯೋಧನ, ಪಾಂಡವರಿಗೆ ಜಯವೋ, ಆ ಕೌರವನ ಪದಯವೋ. ಪಾಂಡವರಿಗೆ ಜಯವೋ, ಕೌರವನ ಪದಯವೋ. ಆನಂದ ಆನಂದ, ಈ ಶಕುನಿಗೆ ಪರಮಾನಂದ. ಈ ಕುರುಕ್ಷೇತ್ರದಿಂದ ಸರ್ಪದ ಹೆಡೆ ಮುಂದೆ ಸರಸವನಾಡಲು ಬಯಸುವೆಯ? ಸೇಡಿನ ಸರ್ಪದ ಹೆಡೆ ಮುಂದೆ ಸರಸವನಾಡಲು ಬಯಸುವೆಯ? ನಿನ್ನ ವಿನಾಶಕ್ಕೆ ನಾಂದಿಯ ಹಾಡಿ, ನಿನ್ನ ವಿನಾಶಕ್ಕೆ ನಾಂದಿಯ ಹಾಡಿ ಆನಂದವನ ಹೊಂದುವೆನೋ. ಸುಯೋಧನ, ನಿನ್ನ ವಿನಾಶಕ್ಕೆ ನಾಂದಿಯ ಹಾಡಿ ಆನಂದವನ ಹೊಂದುವೆನೋ. ಆನಂದ ಆನಂದ, ಈ ಶಕುನಿಗೆ ಪರಮಾನಂದ. ಕುರುಕ್ಷೇತ್ರದಿಂದ ಸುಯೋಧನ, ಹೈ ಕುರುಕುಲ ಕುರಿಯನ್ನು ಕೊಬ್ಬಿಸುವೆ, ಕುರಿಯನ್ನು ರಣದಲ್ಲಿ ಬಲಿ ಕೊಡುವೆ. ಹೈ ಕುರುಕುಲ ಕುರಿಯನ್ನು ಕೊಬ್ಬಿಸುವೆ, ಕುರಿಯನ್ನು ರಣದಲ್ಲಿ ಬಲಿ ಕೊಡುವೆ. ತರ್ಪಣ ನೀಡುವೆ ಅನುಜರಿಗೆ, ತರ್ಪಣ ನೀಡುವೆ ಅನುಜರಿಗೆ. ಆನಂದವನ ಹೊಂದುವೆನೋ. ತರ್ಪಣ ನೀಡುವೆ ಅನುಜರಿಗೆ.
ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಈ ಕುರುಕ್ಷೇತ್ರದಿಂದ ಬಾರಂಗಾಯನ್ನ ಬಾಯಿಗೆ ಬರಲೇ ಬಾರಂಗಾಯನ್ನ ಬಾಯಿಗೆ ಬರಲೇ ಹರಿನಾರಾಯಣ ನಿನ್ನ ನಾಮದ ಸ್ಮರಣೆ. ವಾಸುದೇವ ಹರಿನಾರಾಯಣ ನಿನ್ನ ನಾಮದ ಸ್ಮರಣೆ ಬಾರಂಗ ಶ್ರೀರಂಗ ವಾಸುದೇವ ವಾಸುದೇವ ಪರಮಾತ್ಮ ವಾಸುದೇವ ಕನಸಿನೊಳಾಗಲೇ ಮನಸ್ಸಿನೊಳಾಗಲೇ ವಾಸುದೇವ ಕನಸಿನೊಳಾಗಲೇ ಮನಸ್ಸಿನೊಳಾಗಲೇ ಕನಸು ಮನಸಲು ನಿನ್ನ ನೆನಪಿರಲಿ ವಾಸುದೇವ ಕನಸು ಮನಸಲು ನಿನ್ನ ನೆನಪಿರಲಿ ಕೇಟುಗತನದಿಂದ ಕೂಡಿದ ಭಾವದೊಳು ಪರಮಾತ್ಮ ಕೇಟುಗತನದಿಂದ ಕೂಡಿದ ಭಾವದೊಳು ನಾ ಮಾಡಿದ ಪಾಪ ಓಡಿ ಹೋಗುವ ಹಾಗೆ ವಾಸುದೇವ ನಾ ಮಾಡಿದ ಪಾಪ ಓಡಿ ಹೋಗುವ ಹಾಗೆ ಬಾರಂಗ ಶ್ರೀರಂಗ ವಾಸುದೇವ ಪರಮಾತ್ಮ ವಾಸುದೇವ ಕುಳಿತಿರುವಾಗಲೋ ನಿಂತಿರುವಾಗಲೋ ಕುಳಿತಿರುವಾಗಲೋ ನಿಂತಿರುವಾಗಲೋ ಆಡುವಾಗ ನಲಿದಾಡುವಾಗ ಆಡುವಾಗ ನಲಿದಾಡುವಾಗ ಸಂತಸ ಕೃಷೆಯೊಳು ಪುರಂದರ ವಿಠಲನ ವಾಸುದೇವ ಸಂತಸ ಕೃಷೆಯೊಳು ಪುರಂದರ ವಿಠಲನ ಅನುದಿನ ನಿನ್ನನು ಸ್ಮರಿಸುವೆ ದೇವ ಅನುದಿನ ನಿನ್ನನು ಸ್ಮರಿಸುವೆ ದೇವ ಬಾರಂಗ ಶ್ರೀರಂಗ ರಂಗ
ಪರಮಾತ್ಮ. ವಾಸುದೇವ, ಹಲವಾರು ವರ್ಷಗಳಿಂದಲೂ ಈ ಕುಟೀರದಲ್ಲಿ ವಾಸ ಮಾಡಿಕೊಂಡು ಕಾಮ ಕ್ರೋಧಾದಿಗಳಿಗೆ ಎಡೆ ಮಾಡಿಕೊಡುವ ಅನ್ನ ಆಹಾರಾದಿಗಳನ್ನು ತ್ಯಜಿಸಿ ಕೇವಲ ಗೋಮಾತೆಯ ಕ್ಷೀರದಿಂದಲೇ ನನ್ನ ಉದರ ಪೋಷಣೆ ಮಾಡಿಕೊಂಡು ಅನವರತವು ನಿನ್ನ ನಾಮಸ್ಮರಣೆಯಲ್ಲೇ ಕಾಲಹರಣ ಮಾಡುತ್ತಿರುವ ನನಗೆ ಎಂದು ನಿನ್ನ ವರದ ಹಸ್ತವನ್ನು ನನ್ನ ಮಸ್ತಕದ ಮೇಲಿರಿಸಿ ನಿನ್ನ ಮಂಗಳ ಸ್ವರೂಪವಾದ ದಿವ್ಯ ಮೂರ್ತಿಯ ದರ್ಶನವನ್ನು ನನ್ನ ಕಂಗಳ ಅಂಗಳಕ್ಕೆ ತಂದು ನಿಲ್ಲಿಸುವೆಯೋ ದೇವ. ಪರಮಾತ್ಮ, ಇಂದು ನೀನು ಆ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ರಾಯಭಾರಿಯಾಗಿ ದುರ್ಯೋಧನನ ಬಳಿಗೆ ಇದೇ ಮಾರ್ಗವಾಗಿ ಹೋಗುವೆಯಂತೆ. ಪರಮಾತ್ಮ, ಸಕಲ ಭೋಗ ಭಾಗ್ಯಗಳಿಂದ ಮೆರೆದಾಡುತ್ತಿರುವ ಆ ದುರ್ಯೋಧನನ ಬಳಿಗೆ ಹೋಗುವಾಗ ಈ ಪಾಮರನಾದ ವಿದುರನಿಗೆ ಕಾಣಿಸುವೆ ತಂದೆ. ಪರಮಾತ್ಮ, ಹಲವಾರು ವರ್ಷಗಳ ಕಾಲ ಘೋರ ತಪಸ್ಸನ್ನಾಚರಿಸಿದ ಮುನಿ ಪುಂಗವಾದಿಗಳಿಗೆ ಅಗೋಚರನಾದ ನೀನು ಈ ನಿನ್ನ ಹಣು ಸ್ವರೂಪಿಯಾದ ವಿದುರನಿಗೆ ದರ್ಶನ ನೀಡುವೆ ತಂದೆ. ಪರಮಾತ್ಮ, ನಿಮ್ಮನ್ನು ನೋಡಿ ಸಿದ್ಧಿಯನ್ನು ಪಡೆದುಕೊಳ್ಳುವ ತನಕ ಈ ಗೋಮಾತೆಯ ಕ್ಷೀರದಿಂದಲೇ ನನ್ನ ಉದರ ಪೋಷಣೆ ಮಾಡಿಕೊಂಡಿರುವನು ದೇವ. ಪರಮಾತ್ಮ, ಇದೋ ನಿಮಗೆ ಅರ್ಪಿತವಾಗಲಿ. ಕೃಷ್ಣಾರ್ಪಣ ಮಸ್ತು, ಕೃಷ್ಣಾರ್ಪಣ ಮಸ್ತು, ಕೃಷ್ಣಾರ್ಪಣ ಮಸ್ತು. ಪರಮಾತ್ಮ, ವಾಸುದೇವ, ವಾಸುದೇವ, ಮೊರೆ ಕೇಳನೆ ಬಾರಯ್ಯ ಮೊರಾರಿ ವಾತನ ಮೊರೆಯಾಲಿಸೆ ಶೌರೇ. ಮೊರೆ ಕೇಳನೆ ಬಾರಯ್ಯ ಮೊರಾರಿ ವಾತನ ಮೊರೆಯಾಲಿಸೆ ಶೌರೇ. ಮೊರೆ ಕೇಳನೆ ಬಾರಯ್ಯ. ವಾಸುದೇವ, ಪರಮಾತ್ಮ, ವಾಸುದೇವ, ರುಕ್ಮಿಣಿ ಲೋಲಾ ವಾರಿ ಜಮಾಲ. ಪರಮಾತ್ಮ, ರುಕ್ಮಿಣಿ ಲೋಲಾ ವಾರಿ ಜಮಾಲ ವರಗುಣಶೀಲ ವಸುದೇವ ಪಾಲ. ಪರಮಾತ್ಮ, ವರಗುಣಶೀಲ ವಸುದೇವ ಪಾಲ ಬಣ್ಣಿಸಲಹುದೇ ನಿನ್ನಯ ಲೀಲಾ. ಕೃಷ್ಣ, ದೇವಾ, ಬಣ್ಣಿಸಲಹುದೇ ನಿನ್ನಯ ಲೀಲಾ. ವಾಸುದೇವ, ಬಣ್ಣಿಸಲಹುದೇ ನಿನ್ನಯ ಲೀಲಾ. ಪರಮಾತ್ಮ, ಬಣ್ಣಿಸಲಹುದೇ ನಿನ್ನಯ ಲೀಲಾ. ವಾಸುದೇವ, ಬಣ್ಣಿಸಲಹುದೇ ನಿನ್ನಯ ಲೀಲಾ.
ನೀರಜಲೋಚನ ಸರೋಜನ ತಾರಯ್ಯ. ವಾಸುದೇವ್, ನೀರಜಲೋಚನ ಸರೋಜನ ತಾರಯ್ಯ, ಮೊರೆ ಕೇಳಿ ನೀ ಬಾರಯ್ಯ ಮೋರಾಹರಿ ವಂದನ ಮೊರೆ ಆಲಿಸಿ ಶೌರೇ ಮೊರೆ ಕೇಳಿ ನೀ ಬಾರಯ್ಯ ಮೊರೆ ಕೇಳಿ ನೀ ಬಾರಯ್ಯ ಮೊರೆ ಕೇಳಿ ನೀ ಬಾರಯ್ಯ ಎನ್ನ ಮೊರೆ ಕೇಳಿ ನೀ ಬಾರಯ್ಯ. ಪರಮಾತ್ಮ ಓಹೋ, ಇದೇನು ಇತ್ತ ಕಡೆಯಿಂದ ಕೋಟಿ ಸೂರ್ಯಮಾನವಾದ ಬೆಳಕು ತೋರಿ ಬರುತ್ತಿರುವುದಲ್ಲ. ಅದಾವ ಮಹಿಮಾ ಪುರುಷನಿರಬಹುದು ಅಥವಾ ಭಕ್ತ ವತ್ಸಲನು ಯೋಗಿ ಶ್ರೇಷ್ಠನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೂ ಆದ ನನ್ನ ಆರಾಧ್ಯ ದೈವನಾದ ಶ್ರೀಕೃಷ್ಣ ಪರಮಾತ್ಮನೇನಾದರೂ ಇರಬಹುದೇ? ಇದರ ವಾಸುದೇವ, ಜನಾರ್ದನ ಬಂದೆಯಾ ತಂದೆ? ವಾಸುದೇವ, ಇದರ ಪ್ರಥಮ ವಂದನವಯ್ಯ ಪರಮ ಪುರುಷ, ದಶವಂದನವಯ್ಯ ದಶರಥ ರಾಮನಂ ಪೋಲ್ವಾ, ಶತವಂದನವಯ್ಯ ಶತಪತ್ರ ದಳ ನೇತ್ರ ಕೃಷ್ಣ, ಸಹಸ್ರವಂದನವಯ್ಯ ಸರಸಿಜಾಕ್ಷ, ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ, ಕೋಟಿ ವಂದನವಯ್ಯ ಕೋವಿದಯರ ರಸ ಕೃಷ್ಣ, ಮುಕ್ಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ, ನಮಸ್ತೆ ನಮಸ್ತೆ ನಮಃ ನಮಸ್ತೆ ನಮಃ. ಪರಮಾತ್ಮ ವಾಸುದೇವ, ಬೆಳಗಿದ ಯಾಮನ ಮಂದಿರದಿ ವಾಸುದೇವ, ಬೆಳಗಿದ ಯಾಮನ ಮಂದಿರದಿ ಹರಿಸಿದ ಯಾ ಅಂಧಕಾರ ಮನದಿ. ವಾಸುದೇವ, ಹರಿಸಿದ ಯಾ ಅಂಧಕಾರ ಮನದಿ, ಬೆಳಗಿದ ಯಾಮನ ಮಂದಿರದಿ. ವಾಸುದೇವ, ಪರಮಾತ್ಮ ಬಾಲಕಾಡಲೋಳ ನೀಲಿಂದಾಡುತ್ತ ಲೋಲಲೋಚನನಿ ಬಂದಯ. ವಾಸುದೇವ, ಬಾಲಕಾಡಲೋಳ ಲೀಲೆಯಿಂದಾಡುತ್ತ
ಯಾದನಿ ಕಡಲ ಕಡಲು ಹರಿಯೇ ಪರಮಾತ್ಮ ಕಡುಸಿಲ ಯಾದನಿ ಕಡಲ ಕಡಲು ಹರಿಯೇ ಪರಮಾತ್ಮ ಕಡುಸಿಲ ಯಾದನಿ ಕಡಲ ಕಡಲು ಹರಿಯೇ ವಾಸುದೇವ ಕಡುಸಿಲ ಯಾದನಿ ಕಡಲ ಕಡಲು ಹರಿಯೇ ಭವ್ಯ ಮೋತಿಯ ಮಾಡಿದಯ್ಯ ಪರಮಾತ್ಮ ಭವ್ಯ ಮೋರೋತಿಯ ಮಾಡಿದಯ್ಯ ತರಳ ಮೊರ ಕೇಳಿ ದೊರುಳ ಹಿರಣ್ಯನ ಕರುಳನು ಕೊರಳಲಿ ಧರಿಸಿದಯ ತರಳ ಮೊರ ಕೇಳಿ ದೊರುಳ ಹಿರಣ್ಯನ ಕರುಳನು ಕೊರಳಲಿ ಧರಿಸಿದಯ ಕರೆಯ ಮೊರೆ ಕೇಳಿ ಹರಿಯತ ಬಂದು ಮಕರಿಯ ತರೆಯನು ಹರಿಸಿದಯ ಕರೆಯ ಮೊರೆ ಕೇಳಿ ಹರಿಯತ ಬಂದು ಮಕರಿಯ ತರೆಯನು ಹರಿಸಿದಯ ಹರಿಯನಂತ ಗುಣ ರೂಪನ ನಿರ್ಣಯ ಹರಿಯನಂತ ಗುಣ ರೂಪನ ನಿರ್ಣಯ ಹರಿಯನಂತ ಗುಣ ರೂಪನ ನಿರ್ಣಯ ಹರಿಯನಂತ ಗುಣ ರೂಪನ ನಿರ್ಣಯ ಚರಣವನ್ನು ಮನದೊಳಗೆ ನಮಿಸುವೆನು ನಮೋ ನಾರಾಯಣ ನಮೋ ನಾರಾಯಣ ಓಂ ನಮೋ ನಾರಾಯಣ ಪರಮಾತ್ಮ ವಾಸುದೇವ ಹುಟ್ಟು ಕುರುಡನಿಗೆ ಕಣ್ಣು ಬಂದಂತೆಯೂ ದಾರಿದ್ರ್ಯನಿಗೆ ನಿಧಿ ದೊರೆತಂತೆಯೂ ಈ ದೀನನ ಮೊರೆಯನ್ನಾಲಿಸಿ ದರ್ಶನವಿತ್ತೆಯ ದೇವ ಪರಮಾತ್ಮ ಈ ನಿಮ್ಮ ಪಾದ ಸ್ಪರ್ಶದಿಂದ ವಿದುರನ ಕುಟೀರವನ್ನು ಪಾವನವನ್ನಾಗಿ ಮಾಡಿದೆಯಲ್ಲ ದೇವ ಧನ್ಯನಾದನು ದೇವ ಧನ್ಯನಾದನು ಇಂದಿಗೆ ನನ್ನ ಜನ್ಮವು ಸಾರ್ಥಕವಾಯಿತು ಇದು ನಿನಗೆ ಸಾಷ್ಟಾಂಗ ನಮಸ್ಕಾರಗಳು ವಿದುರ ಮೇಲೆ ಹೇಳು ವಿದುರ ವಾಸುದೇವ ವಿದುರ ವಾಸುದೇವ ನಾನೊಂದು ಮಹತ್ ಕಾರ್ಯದ ಸಲುವಾಗಿ ಈ ಮಾರ್ಗವಾಗಿ ಹೋಗುವಾಗ ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಇಲ್ಲಿಗೆ ಸೆಳೆದು ತಂದಿತು. ಅದಿರಲಿ, ನಾನು ಮಾರ್ಗಾಯಾಸದಿಂದ ಬಹಳವಾಗಿ ಬಳಲಿರುವೆ. ಏನಾದರೂ ಆಹಾರವನ್ನು ಕೊಡೆಯ ಪರಮಾತ್ಮ ಸಕಲ ಲೋಕಗಳನ್ನು ತನ್ನ ಹೃದಯದ ಮಧ್ಯದಲ್ಲಿ ಅಡಗಿಸಿಟ್ಟುಕೊಂಡು ಸಕಲ ಚರಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ಲಕ್ಷ ನಕ್ಷತ್ರಮಯ ವಕ್ಷಾಂತರಿಕ್ಷ ಕ್ಷೀರಸಾಗರ ಶಯನನಾದ ನೀನು ಕುಕ್ಷಿಯೊಳಗೆ ಈ 7 ಲೋಕವನ್ನು ರಕ್ಷಿಸಬಲ್ಲ ಪಕ್ಷಿ ವಾಹನನಾದ ನಿನಗೆ ಈ ಪಾಮರನಾದ ನಾನು ಏನು ಕೊಡಬಲ್ಲೆನು ದೇವ ಪರಮಾತ್ಮ ನನ್ನನ್ನು ಪರೀಕ್ಷಿಸುವೆ ಆ ದೇವ ವಿದುರ ಪರಮಾತ್ಮ ನೀನೇನು ಸಾಮಾನ್ಯನಾದ ಭಕ್ತನೇ ವಿದುರ ವಾಸುದೇವ ಕೊಡವಿಯೋಳ್ ಭಕ್ತ ಶಿರೋಮಣಿ ನೀನು ವಿದುರ ವಾಸುದೇವ ಕೊಡವಿಯೋ ಭಕ್ತ ಶಿರೋಮಣಿ ನೀನು ಬಲ್ಲೆ ನಿನ್ನಯ ಮನವಾ ಬಿಡು ಬಿಡು ಬಲ್ಲೆ ನಿನ್ನಯ ಮನವಾ ಭಕ್ತಿಯ ಪಾಶದೆ ಚಿತ್ತವನೊಲಿಸಿದೆ ಭಕ್ತಿಯ ಪಾಶದೆ ಚಿತ್ತವನೊಲಿಸಿದೆ ಎತ್ತ ಹೋದರು ಮನ ಈ ತಲೆ ಬಾರ್ಪುದು ಇದ್ರ ಎತ್ತ ಹೋದರು ಮನ ಈ ತಲೆ ಬಾರ್ಪುದು ಶಕ್ತನೆಲ್ಲಿಸಿದ
ಭಕ್ತನೆಂದೆನಿಸಿದ ಮತ ಸುಯೋಧನ ಭಕ್ತನೆ ನಿನಗಿಂತ ಉತ್ತಮನೆನಿಪನೆ. ಭಕ್ತನೆ ನಿನಗಿಂತ ಉತ್ತಮನೆನಿ ಬಲ್ಲೆ ನಿನ್ನಯ ಮನವಾ ಬಿಡು ಬಿಡು ಬಲ್ಲೆ ನಿನ್ನಯ ಮನವಾ. ಹಲವಾರು ವರ್ಷಗಳಿಂದ ಈ ಪರ್ಣಕುಟೀರದಲ್ಲಿ ವಾಸ ಮಾಡಿಕೊಂಡು ಸದಾ ನನ್ನ ನಾಮಸ್ಮರಣೆಯನ್ನು ಮಾಡುತ್ತಾ ಕಾಮಕ್ರೋಧಾದಿಗಳಿಗೆ ಎಡೆ ಮಾಡಿಕೊಡುವ ಆಹಾರವನ್ನು ತ್ಯಜಿಸಿ ಕೇವಲ ಗೋಮಾತೆಯ ಕ್ಷೀರದಿಂದಲೇ ನಿನ್ನ ಉದರ ಪೋಷಣೆಯನ್ನು ಮಾಡಿಕೊಂಡಿರುವ ನಿನ್ನ ಭಕ್ತಿಯನ್ನು ನಾನು ಚೆನ್ನಾಗಿ ಬಲ್ಲೆನು. ನಿನ್ನ ಕೊಂಡಾಟವು ಹಾಗಿರಲಿ, ನಾನು ಮಾರ್ಗಾಯಾಸದಿಂದ ಬಹಳವಾಗಿ ಬಳಲಿರುವೆನು. ಏನಾದರೂ ಆಹಾರವನ್ನು ಕೊಡಯ್ಯ. ಪರಮಾತ್ಮ, ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ದೇವ. ಏನು ಇದರ ಹಿಂದೆ ನಾನು ರಾಮಾವತಾರಿಯಾಗಿದ್ದಾಗ ಭಕ್ತಳಾದ ಶಬರಿಯು ಬಹುಭಕ್ತಿಯಿಂದ ಆಯ್ದು ಕಚ್ಚಿ ಕೊಟ್ಟಿದ್ದ ಹಣ್ಣಿನ ರುಚಿಯನ್ನು, ಕುಚೇಲನು ತಂದುಕೊಟ್ಟ ಅವಲಕ್ಕಿಯ ಸಾರವನ್ನು ನಾನಿನ್ನೂ ಮರೆತಿಲ್ಲ. ನಿನ್ನಲ್ಲಿರುವ ಆ ಗೋಮಾತೆಯ ಕ್ಷೀರವು ನನಗೆ ಅಷ್ಟೇ ಪ್ರಿಯವಾದದ್ದು. ಹೋಗುವಿದರ ಆ ಕ್ಷೀರ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಪರಮಾತ್ಮ ಪರಮಾತ್ಮ, ಏಕೆ ವಿದರ ಕಳವಳ ಪಡುತ್ತಿರುವೆ? ವಾಸುದೇವ, ನಿಮ್ಮ ನೈವೇದ್ಯಕ್ಕೆಂದು ಇಟ್ಟಿದ್ದ ಕ್ಷೀರವನ್ನು ನಿಮಗೆ ಅರ್ಪಿಸಿ ನಾನೇ ಕುಡಿದು ಬಿಟ್ಟನಲ್ಲ ದೇವ. ಏನು ನನಗರ್ಪಿಸಿ ಎಲ್ಲವನ್ನು ನೀನೇ ಕುಡಿದು ಬಿಟ್ಟೆ? ಹೌದು ಪರಮಾತ್ಮ. ನನಗರ್ಪಿತವಾದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವು ಇರಲೇಬೇಕು. ಹೋಗುವಿದರ ಆ ಕ್ಷೀರ ಪಾತ್ರೆನೇ ತೆಗೆದುಕೊಂಡು ಬಾ. ಆಗಲಿ ಪರಮಾತ್ಮ. ಇದು ತೆಗೆದುಕೊಳ್ಳಿ ದೇವ. ಎಂತಹ ಸುಳ್ಳುಗಾರನೆಯ ನೀನು ವಾಸುದೇವ. ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಕ್ಷೀರ ಇಲ್ಲವೆಂದು ಹೇಳುತ್ತಿರುವೆ. ಪರಮಾತ್ಮ, ಇದರ ಈ ಪಾತ್ರೆಯ ತಳಭಾಗದಲ್ಲಿರುವ ಕ್ಷೀರದಿಂದ ನಿಮ್ಮ ತುದಿನಾಲಿಗೆಯು ನೆನೆಯುವುದಿಲ್ಲವಲ್ಲ ದೇವ. ಅದು ಅಲ್ಲದೆ ಅದು ಎಂಜಲಾಗಿರುವುದು ಪರಮಾತ್ಮ. ಇದರ ಎಂಜಲೆಂದರೆ ಏನು ವಿದುರ? ಸಪ್ತ ಸಾಗರಗಳೇ ಏಕಕಾಲದಲ್ಲಿ ಬತ್ತಿ ಹೋದರೂ ಈ ನಿನ್ನ ಕ್ಷೀರ ಪಾತ್ರೆಯು ಮಾತ್ರ ಎಂದಿಗೂ ಬತ್ತುವುದಿಲ್ಲ. ವಾಸುದೇವ, ಇದೋ ನೋಡು. ಪರಮಾತ್ಮ ವಿದುರ, ಪರಮಾತ್ಮ, ನೀನು ಕೊಟ್ಟ ಹಾಲಿನಿಂದ ನನ್ನ ಮನಸ್ಸು ತೃಪ್ತಿಯಾಗಿ ಉಳಿದ ಹಾಲು ಹೇಗೆ ಹೊಳೆ ಹೊಳೆಯಾಗಿ ಹರಿಯುತ್ತಿರುವುದು ನೋಡು. ಆಹಾ, ಪರಮಾತ್ಮ, ವಾಸುದೇವ, ಜನಾರ್ದನ, ಕ್ಷೀರಸಾಗರ ಶಯನ. ಪರಮಾತ್ಮ, ಬ್ರಹ್ಮಾಂಡ ದೀಕ್ಷಂ ಭುವಿಯೋ ಭಕ್ತ ಪರಿಪಾಲಿತಂ ಸಪ್ತಾದಿ ಮುನಿ ವಂದಿತಂ ದಾನವ ಕುಲ ವಿನಾಶಿತಂ ದಾನವ ಕುಲ ವಿನಾಶಿತಂ. ವಾಸುದೇವ, ಸಾಗರ ಶಯನ, ಸಾಗರ ಶಯನ, ಚಿರಸಾಗರ ಶಯನ, ಮುರಳೀಧರ ಕರ
ನಿನ್ನ ನಾಮಾದಿದೇಯವೋ ಬಲು ಅಮರ. ವಾಸುದೇವ ವಾಮನ ರೂಪದ ಬಲಿಗರ ನಿನ್ನ ನಾಮಾದಿದೇಯವೋ ಬಲು ಅಮರ. ಪಾಮರ ನೋಡುನೆ ಕರುಣೆಯ ತೋರೆ ಪಾಮರ ನೋಡುನೆ ಕರುಣೆಯ ತೋರೆ ತಾಮಸ ನೀಗಿದ ದಾಮೋದರ. ವಾಸುದೇವ ತಾಮಸ ನೀಗಿದ ದಾಮೋದರ ಸಾಗರ ಶಯನ ನಿರ ಸಾಗರ ಶಯನ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ. ವಾಸುದೇವ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ. ಸಾಗರ ಶಯನ ಚಿರ ಸಾಗರ ಶಯನ ಸಾಗರ ಶಯನ ಚಿರ ಸಾಗರ ಶಯನ ಸಾಗರ ಶಯನ ಚಿರ ಸಾಗರ ಶಯನ ಸಾಗರ ಶಯನ ಚಿರ ಸಾಗರ ಶಯನ. ಪರಮಾತ್ಮ ವಾಸುದೇವ ಕ್ಷೀರಸಾಗರ ಶಯನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿ. ಪರಮಾತ್ಮ ಈ ನಿಮ್ಮ ಮಹಿಮೆಯನ್ನು ನಿನ್ನ ಎತ್ತ ತಾಯಿಯಾದ ಯಶೋಧಿ ದೇವಿ ಒಬ್ಬಳೆ ಹರಿಯಬಲ್ಲ. ಈ ಪಾಮರನಾದ ನಾನು ಏನು ಹರಿಯಬಲ್ಲೆ ದೇವಾ? ಪರಮಾತ್ಮ ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಆ ದುರ್ಯೋಧನನ ಬಳಿಗೆ ಹೋಗುವೆನು. ವಾಸುದೇವ ನಿನ್ನನ್ನೇ ಚಕ್ಷುಗಳೆಂದು ನಂಬಿರುವ ಆ ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ರಾಯಭಾರಿಯಾಗಿ ಹೋಗುತ್ತಿರುವುದೇನೋ ಬಹು ಶ್ಲಾಘನೀಯವಾದದ್ದೇ. ಪರಮಾತ್ಮ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಿ ಅವರನ್ನು ಕೈಬಿಡದಂತೆ ಕಾಪಾಡುವ ಭಾರವು ನಿನ್ನದೇ ಪ್ರಭು. ವಾಸುದೇವ ದುರ್ಯೋಧನನು ತಾನಾಗಿಯೇ ಅರ್ಧ ರಾಜ್ಯವನ್ನು ಕೊಟ್ಟರೆ ಸರಿ, ಕೊಡದೆ ಹೋದರೆ ಬಿಡಲಾರೆ ಕೇಳಿದುರ ಧರ್ಮವ ಹದಗೆಡಿಸುವವರನು ಪದೇ ಬಡಿಯದಿನ ಬಿಡಲಾರೆ ಕೇಳಿದುರ. ವಾಸುದೇವ ಬಿಡಲಾರೆ ಕೇಳಿದುರ ಧರ್ಮವ ಹದಗೆಡಿಸುವವರನು ಸದೆ ಬಡಿಯದೇನ ಬಿಡಲಾರೆ ಕೇಳುವಿದುರ. ವಾಸುದೇವ ಹೃದಯ ಸುಖರು ಸಧರ್ಮದೊಳಿರಲು ಅತಿವ್ಯತೆಯಿದ್ದರು ಕುರುನಂದನರು. ವಾಸುದೇವ ಹೃದಯ ಸುಖರು ಸಧರ್ಮದೊಳಿರಲು ಅತಿವ್ಯತೆಯಿದ್ದರು ಕುರುನಂದನರು. ಸತ್ಯವಂತರಿಗೆ ಜಯವಲ್ಲದೆ ಕೇಳಿದ್ರ. ವಾಸುದೇವ ಸತ್ಯವಂತರಿಗೆ ಜಯವಲ್ಲದೆ ಕುಟಿಲ ಮತಿಗಳಿಗೆ ಶಿವಮೌದೆ ಬಿಡಲಾರೆ ಕೇಳುವಿದುರ ಧರ್ಮವ ಹದಗೆಡಿಸುವವರನು ಸದೆ ಬಡಿಯದೇನ ಬಿಡಲಾರೆ ಕೇಳುವಿದುರ. ನಾನೆನ್ನುವನು ಗರ್ವದಿ ಮೆರವ ಕುರುಕುಲವನ್ನು ಗರೆ ಉಳಿಸುವುದೇ.
ಕುರುಕುಲವನ್ನು ಧರೆ ಉಳಿಸುವುದೇ ಕೆಣಕಿ ಕೇಸರಿಯ ಒಣಕ ಜಂಬೂಕ ಕದನ ವಿಜಯವನ್ನು ಗಳಿಸುವುದೇ ಕೆಣಕಿ ಕೇಸರಿಯ ಒಣಕ ಜಂಬೂಕ ಕದನ ವಿಜಯವನ್ನು ಗಳಿಸುವುದೇ ಉಳಿಯುವರೇ ಕೌರವರು ಉಳಿಯುವರೇ ಕೌರವರು ಮದಾಂಧರವರ ದಪ್ಪತನಗೈಯಿಂದ ಇದು ಸ್ಥಿರಿಗೆ ಸ್ಥಿರವಾದ ದಿನಗೊಳಿಸನ ಬಿಡಲಾರೆ ಕೇಳಿದುರ ಧರ್ಮವ ಹದಗೆಡಿಸುವವರನ್ನು ಸದೆ ಬಡಿಯದೇನಾ ಬಿಡಲಾರೆ ಕೇಳಿದುರ ಪರಮಾತ್ಮ, ಆ ಪಾಂಡವರನ್ನು ನಾನು ಎಂದಿಗೂ ಕೈ ಬಿಡುವುದಿಲ್ಲ. ಅದಕ್ಕಾಗಿಯೇ ನಾನು ನನ್ನ ಸೋದರತ್ತೆಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ನಾಳೆ ನಾನು ದುರ್ಯೋಧನನ ರಾಜಸಭೆಗೆ ಬರುವೆನು. ನೀನು ಕೂಡ ಆ ರಾಜಸಭೆಗೆ ಬಾ. ಹಿಂದೆಂದು ಕಂಡರಿದ ವಿಚಿತ್ರವೊಂದು ಅಲ್ಲಿ ನಡೆಯುವಂತೆ ನೀನೂ ನೋಡುವೆ ಅಂತ. ಪರಮಾತ್ಮ, ಇದರ ಆ ಪಾಂಡವರನ್ನು ಕಂಡರೆ ನಿನಗೆಷ್ಟು ಮಮಾಕಾರ, ಕರುಣೆ, ವಾತ್ಸಲ್ಯ. ಪ್ರಭು, ನಾನು ನಿಮ್ಮನ್ನೇ ಹಿಂಬಾಲಿಸುವೆನು ದೇವ. ಇದರ ಪರಮಾತ್ಮ, ಹಾಗೆ ನೀನು ಬರುವಾಗ ನಿನ್ನಲ್ಲಿರುವ ಆ ಸರ್ವೋತ್ತಮವಾದ ಬಿಲ್ಲನ್ನು ತೆಗೆದುಕೊಂಡು ಬಾ, ಮರೆಯಬೇಡ. ಆಗಲಿ ಪರಮಾತ್ಮ, ತಾನು ನಿಮ್ಮನ್ನೇ ಹಿಂಬಾಲಿಸುವೆನು.